ನಮಸ್ಕಾರ. ಕಲಿಯೋಣಗೆ ಸ್ವಾಗತ. ಇವತ್ತು ನಾವು ಕ್ಯಾಗಲ್ 30 ಡೇಸ್ ಆಫ್ ML ನ ಡೇ 2 ನಲ್ಲಿದ್ದೀವಿ. ಇವತ್ತು ಏನ್ ಅಸೈನ್ಮೆಂಟ್ ಕೊಟ್ಟಿದ್ದಾರೆ ಅಂತ ನೋಡೋಣ ಬನ್ನಿ. ನಾವು ಲಾಸ್ಟ್ ವಿಡಿಯೋದಲ್ಲಿ ತಿಳಿಸಿದಂಗೆ ಫಸ್ಟ್ ವೀಕ್ ಪೈಥಾನ್ ಮತ್ತೆ ಪೈಥಾನ್ ಬೇಸಿಕ್ ಕಾನ್ಸೆಪ್ಟ್ಸ್ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ. ಇವತ್ತು ಫಸ್ಟ್ ಡೇ ಆಫ್ ಪೈಥಾನ್. ಸೊ ಆದ್ರಿಂದ ಹಲೋ ಪೈಥಾನ್ ಅನ್ನುವ ಒಂದು ಬೇಸಿಕ್ ಇಂಟ್ರೊಡಕ್ಟರಿ ಮಾಡ್ಯೂಲ್ ಬಗ್ಗೆ ನಾವು ಕಲ್ತ್ಕೊಂತೀವಿ. ಮೊದಲನೇದಾಗಿ ಪೈಥಾನ್ ಯಾತಕ್ಕೆ ಹೆಸರಿಟ್ರು ಅಂತ ನಿಮ್ಗೆ ತಲೆಯಲ್ಲಿ ಕೊರಿತಾ ಇದ್ರೆ, ಎಸ್, ಇದು ಹಾವು ಬರುತ್ತಲ್ಲ ಪೈಥಾನ್, ಅದಕ್ಕೆ ಸಂಬಂಧಪಟ್ಟಿದ್ದಲ್ಲ. ಬ್ರಿಟಿಷ್ ಅಂದ್ರೆ ಗ್ರೇಟ್ ಬ್ರಿಟನ್ ಅಲ್ಲಿ ಒಂದು ಕಾಮಿಡಿ ಗ್ರೂಪ್ ಇತ್ತು, ಅದ್ರ ಹೆಸರು ಮಾಂಟಿ ಪೈಥಾನ್ ಅಂತ. ಅದಕ್ಕೆ ಹೋಮೇಜ್ ಆಗಿ ಇವರು ಪೈಥಾನ್ ಅಂತ ಹೆಸರನ್ನ ಇಟ್ರು. ಮಾಂಟಿ ಪೈಥಾನ್ ಅನ್ನೋದು ಒಂಥರ ಸರಿಯಲ್ ಸಟೈರ್ ಮಾಡುವಂತ ಒಂದು ಕಾಮಿಡಿ ಗ್ರೂಪ್ ಅಂತ ನೀವು ತಿಳ್ಕೊಬಹುದು. ಇದಕ್ಕೆ ಏನ್ ಲಿಂಕ್ ಅಂದ್ರೆ ಇಟ್ಸ್ ಫ್ಯಾಸಿನೇಟಿಂಗ್ ಅಷ್ಟೇ. ಅದಕ್ಕೆ ಅವ್ರಿಗೆ ಟ್ರಿಬ್ಯೂಟ್ ಆಗಿ ಕೊಡ್ಬೇಕು ಅಂದ್ಬಿಟ್ಟು ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗೆ ಪೈಥಾನ್ ಅಂತ ಹೆಸರಿಟ್ರು. ಸೊ ಮೊದಲನೇದಾಗಿ ಪೈಥಾನ್ ಅಂದ್ರೆ ಏನು, ಅದನ್ನ ಯಾವ ತರ ಬರೆಯೋದು ಅಂತೆಲ್ಲ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಇದೊಂದು ಸ್ಮಾಲ್ ಸಿಂಪಲ್ ಸ್ನಿಪ್ಪೆಟ್ ಅಂತ ಕರಿತೀವಿ. ಸ್ನಿಪ್ಪೆಟ್ ಅಂದ್ರೆ ಎ ಪಾರ್ಟ್ ಆಫ್ ಎ ಪ್ರೋಗ್ರಾಮ್. ಒಂದು ಚಿಕ್ಕ ಪಾರ್ಟ್ ಒಂದು ದೊಡ್ಡ ಪ್ರೋಗ್ರಾಮ್ ನಲ್ಲಿ ಇದ್ದಾಗ ಅದನ್ನ ನಾವು ಕೋಡ್ ಸ್ನಿಪ್ಪೆಟ್ಸ್ ಅಂತ ಕರಿತೀವಿ. ಇವಾಗ ನೀವು ಇಲ್ಲಿ ನೋಡ್ತಾ ಇರೋದು ಒನ್ ಆಫ್ ದ ಕೋಡ್ ಸ್ನಿಪ್ಪೆಟ್ ಅಂತ ಅನ್ಕೋಬಹುದು. ಇದನ್ನ ಸುಮ್ನೆ ಓದೋಣ. ಇದು ನನ್ನ ಅಸಂಪ್ಷನ್ ಏನು ಅಂದ್ರೆ, ನಿಮ್ಗೆ ಪೈಥಾನ್ ಅಂದ್ರೆ ಏನೇನು ಗೊತ್ತಿಲ್ಲ ಅನ್ನೋ ಲೆವೆಲ್ ಅಲ್ಲಿ ಇದ್ದೀರಾ ಅಂತ ತಿಳ್ಕೊಂಡು ಈ ಲೆವೆಲ್ ಇಂದ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇರೋದು. ಸೊ ಇಲ್ಲಿ ಸ್ಪ್ಯಾಮ್ ಅಮೌಂಟ್ ಈಸ್ಕ್ವಲ್ ಟು 0, ಪ್ರಿಂಟ್ ಸ್ಪ್ಯಾಮ್ ಅಮೌಂಟ್, ಇಲ್ಲೇನೋ ಹ್ಯಾಶ್ ಹಾಕ್ಬಿಟ್ಟು ಗ್ರೇ ಅಲ್ಲಿ ಒಂದಿದೆ ಆರ್ಡರಿಂಗ್ ಸ್ಪ್ಯಾಮ್ ಸೊ ಸ್ಪ್ಯಾಮ್ ಅಮೌಂಟ್ ಈಸ್ಕ್ವಲ್ ಸ್ಪ್ಯಾಮ್ ಅಮೌಂಟ್ ಪ್ಲಸ್ 4. ಇಫ್ ಕಂಡೀಷನ್ ಅಂತ ನಾವು ಕೊಟ್ಟಿದ್ದಾರೆ. ಇಫ್ ಸ್ಪ್ಯಾಮ್ ಅಮೌಂಟ್ ಗ್ರೇಟರ್ ದನ್ 0, ಪ್ರಿಂಟ್ ವೈಕಿಂಗ್ ಸಾಂಗ್ ಸ್ಪ್ಯಾಮ್ ಇಂಟು ಸ್ಪ್ಯಾಮ್ ಅಮೌಂಟ್ ಅಂತ ಈ ತರ ಕೊಟ್ಟಿಯಾರಲ್ವಾ. ಇದು ಏನ್ ಮಾಡತ್ತೆ ಅಂತ ನಾವು ಒಂದೊಂದು ಲೈನ್ ಆಗಿ ನೋಡ್ಕೊಂಡು ಹೋಗೋಣ. ನೀವು ಔಟ್ಪುಟ್ ನ ಆಮೇಲೆ ನಾನು ನಿಮಗೆ ತೋರಿಸ್ತೀನಿ. ಮೊದಲನೇದಾಗಿ ನಾವು ಮಾಡಿರೋದು ಸ್ಪ್ಯಾಮ್ ಅಮೌಂಟ್ ಈಕ್ವಲ್ ಟು 0 ಅಂತ. ಈ ಸ್ಟೇಟ್ಮೆಂಟ್ ನ ನಾವು ಪೈಥಾನ್ ಅಲ್ಲಿ ಏನಂತ ಕರಿತೀವಿ ಅಂದ್ರೆ ವೇರಿಯಬಲ್ ಅಸೈನ್ಮೆಂಟ್ ಅಂತ ಕರಿತೀವಿ. ಅಂದ್ರೆ ಅರ್ಥ, ಈ ವ್ಯಾಲ್ಯೂ ಇದೆಯಲ್ಲ ಇಲ್ಲಿ, ಅಂದ್ರೆ ಇಲ್ಲಿ ನಾವು ಹೆಸರು ಕೊಟ್ಟಿದ್ದೀವಲ್ಲ ಸ್ಪ್ಯಾಮ್ ಅಮೌಂಟ್, ಇದನ್ನ ನಾವು ವೇರಿಯಬಲ್ ಅಂತ ಕರಿತೀವಿ. ವೇರಿಯಬಲ್ ಅಂದ್ರೆ ಅರ್ಥ ಏನು, ಅದೇ ಹೇಳೋ ಹಾಗೆ ಈ ವ್ಯಾಲ್ಯೂ ಚೇಂಜ್ ಆಗ್ತಾ ಇರುತ್ತೆ ಆ ಪ್ರೋಗ್ರಾಮ್ ಅಲ್ಲಿ ಅಂತ. ಅದಕ್ಕೊಂದು ಹೆಸರು ಇರ್ಲಿ ಅಂತ ಅದಕ್ಕೆ ನಾನು ಸ್ಪ್ಯಾಮ್ ಅಮೌಂಟ್ ಅಂತ ಕೊಟ್ಟಿದ್ದೀವಿ. ಈಕ್ವಲ್ ಟು 0 ಅಂತ ಮಾಡಿದಾಗ ಈ ವೇರಿಯಬಲ್ಗೆ ನಾನೊಂದು ವ್ಯಾಲ್ಯೂನ ಅಸೈನ್ ಮಾಡ್ತಾ ಇದ್ದೀನಿ ಅಂತ ಅರ್ಥ. ಸೊ ಬಲ್ಗಡೆ ನಾನು ಏನ್ ಕೊಡ್ತೀನಿ ಅದು ಆ ಎಡಗಡೆ ಕೊಟ್ಟಿರೋ ಹೆಸರಿಗೆ ಅಸೈನ್ ಆಗುತ್ತೆ. ಸೊ ಸ್ಪ್ಯಾಮ್ ಅಮೌಂಟ್ ಈಸ್ ಈಕ್ವಲ್ ಟು 0 ಅನ್ನೋದು ವೇರಿಯಬಲ್ ಅಸೈನ್ಮೆಂಟ್. ಇನ್ನೊಂದು ನೀವು ಗಮನಿಸಿದ್ರೆ, ನೀವು ಆಲ್ರೆಡಿ ಜಾವಾನೋ ಸಿ ಪ್ರೋಗ್ರಾಮಿಂಗ್ ಏನಾರ ಮಾಡಿದೀರಾ ಅಂದ್ರೆ ಒಂದು ವೇರಿಯಬಲ್ ನ ಡಿಫೈನ್ ಮಾಡೋದಕ್ಕೆ ಮುಂಚೆ ಅದು ಯಾವ ಟೈಪ್ ಅಂತ ಕೊಡ್ತಾ ಇದ್ವಿ. ಅಂದ್ರೆ ಇಂಟ್ ಹೈಟ್, ಇಂಟ್ ವೇಟ್, ಸ್ಟ್ರಿಂಗ್, ಆತರ ಡಿಫ್ರೆಂಟ್ ಡೇಟಾ ಟೈಪ್ಸ್ ನಾವು ಸ್ಪೆಸಿಫೈ ಮಾಡಿ ವೇರಿಯಬಲ್ ನ ಕೊಡ್ತಾ ಇದ್ವಿ. ಆದ್ರೆ ಇದರಲ್ಲಿ ಪೈಥಾನ್ ಅಲ್ಲಿ ಆ ತರ ಅವಶ್ಯಕತೆ ಇಲ್ಲ. ನೀವು ಡೈರೆಕ್ಟ್ ಆಗಿ ಆ ವೇರಿಯಬಲ್ ನೇಮ್ ನ ಕೊಟ್ಟು ಅಸೈನ್ ಮಾಡ್ಬೋದು. ಪೈಥಾನ್ ಇಂಟರ್ನಲ್ಲಿ ಅದನ್ನ ಅರ್ಥ ಮಾಡ್ಕೊಳುತ್ತೆ. ಓಕೆ, ಇವನು 0 ಅಂತ ನಂಬರ್ ಕೊಟ್ಟಿಯಾನೆ ಅಂದ್ರೆ ಇದು ಇಂಟ್ ಅಥವಾ ಫ್ಲೋಟ್ ಆಗಿರುತ್ತೆ. ಅಕಸ್ಮಾತ್ ಇವನು ಮೈ ನೇಮ್ ಇಸ್ ಸಚಿನ್ ತೆಂಡೂಲ್ಕರ್ ಅಂತ ಕೊಟ್ಟಿಯಾನೆ ಇದು ಸ್ಟ್ರಿಂಗ್ ಅಂತ ಅದಷ್ಟೇ ಅಸೈನ್ ಮಾಡ್ಕೊಳುತ್ತೆ ನೇಮ್ ಅನ್ನೋ ವೇರಿಯಬಲ್. ಈ ತರ ಪೈಥಾನ್ ಅಲ್ಲಿ ಒಂದು ಅಡ್ವಾಂಟೇಜ್ ಇದೆ. ಸೊ ನಿಮ್ಗೆ ಫಸ್ಟ್ ಡೇ ಫಸ್ಟ್ ಮಿನಿಟ್ ಅಲ್ಲೇ ಪೈಥಾನ್ ಅಡ್ವಾಂಟೇಜ್ ಏನು ಅಂತ ಗೊತ್ತಾಯ್ತು. ಅಂದ್ರೆ ವೇರಿಯಬಲ್ ನ ಅಸೈನ್ ಮಾಡ್ಬೇಕಾದ್ರೆ ಡೈರೆಕ್ಟ್ ಆಗಿ ನೇಮ್ ಕೊಡ್ಬೋದು, ಈಕ್ವಲ್ ಟು ಹಾಕ್ಬಿಟ್ಟು ಅದ್ರ ವ್ಯಾಲ್ಯೂನ ನೀವು ಅಸೈನ್ ಮಾಡ್ಬೋದು. ನೆಕ್ಸ್ಟ್ ನಾವು ನೋಡಿದ್ದು ಪ್ರಿಂಟ್ ಸ್ಪ್ಯಾಮ್ ಅಮೌಂಟ್ ಅಂತ ಇದೆ. ಏನ್ ಹೀಗಂದ್ರೆ ಅಂತ ಅಂದ್ರೆ, ಪ್ರಿಂಟ್ ಅನ್ನೋದು ಒಂದು ಪೈಥಾನ್ ನ ಬಿಲ್ಟ್ ಇನ್ ಫಂಕ್ಷನ್. ನೋಡಿ ಕಲರ್ ಅಲ್ಲೇ ನಿಮ್ಗೆ ಗೊತ್ತಾಗುತ್ತೆ, ಕಲರ್ ಸ್ವಲ್ಪ ಚೇಂಜ್ ಆಗಿದೆ. ಅದ ಅರ್ಥ ಏನ್ ಹೇಳ್ತಾ ಇದೆ ಅಂದ್ರೆ, ಇದು ಪೈಥಾನ್ ಅಲ್ಲಿ ಇರುವಂತ ಒಂದು ಫಂಕ್ಷನ್ ಅಂದ್ರೆ ನಮ್ಗೆ ಬೇಕಾಗಿರುವಂತ ಒಂದು ಕೆಲಸವನ್ನ ಮಾಡ್ಕೊಡುವಂತ ಒಂದು ಮಾಡ್ಯೂಲ್ ಅಂತ ಅರ್ಥ ಮಾಡ್ಕೊಳ್ಳೋಣ. ಅದಕ್ಕೆ ನಾವು ರಿಕ್ವೈರ್ಮೆಂಟ್ಸ್ ಕಳ್ಸಿದ್ರೆ ಅದಕ್ಕೆ ತಕ್ಕಂಗೆ ಅದು ಕೆಲಸನ ಮಾಡುತ್ತೆ. ಸೊ ಇಲ್ಲಿ ಪ್ರಿಂಟ್ ಸ್ಪ್ಯಾಮ್ ಅಮೌಂಟ್ ಅಂದ್ರೆ ಪ್ರಿಂಟ್ ಫಂಕ್ಷನ್ ಕೆಲಸ ಏನಂದ್ರೆ, ನಾವು ಏನ್ ವ್ಯಾಲ್ಯೂ ಕಳಿಸ್ತೀವಿ ಅದನ್ನ ಕನ್ಸೋಲ್ ಅಲ್ಲಿ ಡಿಸ್ಪ್ಲೇ ಮಾಡುತ್ತೆ. ಸೊ ನಾನು ಇಲ್ಲಿ ಪ್ರಿಂಟ್ ಸ್ಪ್ಯಾಮ್ ಅಮೌಂಟ್ ಅಂತ ಕಳ್ಸಿದ್ರೆ ಅದು 0 ಅಂತ ಮಾಡ್ತದೆ. ಯಾಕೆ ಅಂದ್ರೆ ನಾನು ಇಲ್ಲಿ ಸ್ಪ್ಯಾಮ್ ಅಮೌಂಟ್ಗೆ 0 ಅನ್ನೋದನ್ನ ನಾನು ಇನಿಷಿಯಲೈಸ್ ಮಾಡಿದ್ದೀನಿ. ಸೊ ಈ ತರದೊಂದು ಬಿಲ್ಟ್ ಇನ್ ಫಂಕ್ಷನ್ ಬಗ್ಗೆ ನೀವು ತಿಳ್ಕೊಂಡ್ರಿ. ಆಮೇಲೆ ಹಾಗೆ ಅದೇ ಪ್ರೋಗ್ರಾಮ್ ಅಲ್ಲಿ ನೋಡಿದ್ರೆ ನೀವು ಈ ತರ ಏನೋ ಹ್ಯಾಶ್ ಹಾಕ್ಬಿಟ್ಟು ಒಂದು ಲೈನ್ ಕೊಟ್ಟಿದ್ರಲ್ಲ, ಇದನ್ನ ನಾವು ಕಮೆಂಟ್ ಅಂತ ಕರಿತೀವಿ.
ಕಮೆಂಟ್ ಯಾತಕ್ಕೆ ಸ್ನಿಪ್ಪೆಟ್ಸ್ ಅಥವಾ ಪ್ರೋಗ್ರಾಮ್ಸ್ ಅಲ್ಲಿ ಇಂಪಾರ್ಟೆಂಟ್ ಅಂತ ಅಂದ್ರೆ ನಮ್ಗೆ ಅದ್ ಏನ್ ಮಾಡ್ತಾ ಇದೆ ಅಂತ ಅರ್ಥ ಆಗಲ್ಲ ಅಂತ ಟೈಮಲ್ಲಿ ಸ್ವಲ್ಪ ಡಿಸ್ಕ್ರಿಪ್ಟಿವ್ ಆಗಿ ಹೇಳ್ಬೇಕು. ನೋಡಪ್ಪ ಇಲ್ಲಿ ನಾ ಸ್ಪ್ಯಾಮ್ ಅಮೌಂಟ್ ಎಲ್ಲ ಇನಿಷಿಯಲೈಸ್ ಮಾಡಿದ್ರೆ ಅರ್ಥ ಆಯ್ತು. ಇದನ್ನ ಯಾಕೆ ನಾನು +4 ಮಾಡ್ತಾ ಇದೀನಿ ಅಂದ್ರೆ ಇಲ್ಲಿ ನಾನು ಅವ್ರು ಹೇಳ್ತಾರೆ ಆರ್ಡರಿಂಗ್ ಸ್ಪ್ಯಾಮ್, ಎಗ್ ಸ್ಪ್ಯಾಮ್, ಸ್ಪ್ಯಾಮ್, ಬೇಕನ್ ಅಂಡ್ ಸ್ಪ್ಯಾಮ್ ಈ ತರ ನಾನು ಡಿಫ್ರೆಂಟ್ ನ ಆಡ್ ಮಾಡ್ತಾ ಇರೋದ್ರಿಂದ 4 ಸಲ ಸ್ಪ್ಯಾಮ್ ಆಡ್ ಮಾಡಿದೀನಿ. ಅದಕ್ಕೋಸ್ಕರ ಈ ನಂಬರ್ 0 ಇರೋದು 4 ಆಗ್ಬೇಕು ಅನ್ನೋದ್ರಿಂದ ಈ ತರ ಆಪರೇಷನ್ ಮಾಡ್ತಾ ಇದೀನಿ ಅಂತ. ಸೊ ಇದನ್ನ ಪೈಥಾನ್ ಪ್ರೋಗ್ರಾಮ್ಸ್ ಎಕ್ಸಿಕ್ಯೂಟ್ ಮಾಡಲ್ಲ. ಇದು ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಗೋಸ್ಕರನೇ ಬರೆಯುವಂತ ಲೈನ್. ಅದನ್ನ ನಾವು ಕಮೆಂಟ್ ಅಂತ ಕರಿತೀವಿ. ಪೈಥಾನ್ ಅಲ್ಲಿ ಕಮೆಂಟ್ ಹೇಗೆ ಬರೆಯೋದು? ಹ್ಯಾಶ್ ಬರ್ದ್ಬಿಟ್ಟು ನೆಕ್ಸ್ಟ್ ಏನೇ ನೀವು ಬರೆದ್ರು ಅದನ್ನ ಕಮೆಂಟ್ ಅಂತ ಕನ್ಸಿಡರ್ ಮಾಡಿ ಪೈಥಾನ್ ಅದನ್ನ ಪ್ರೋಸೆಸ್ ಮಾಡೋದಿಲ್ಲ. ಸೊ ನೆಕ್ಸ್ಟ್ ಲೈನ್ ಬರೋಣ. ಸ್ಪ್ಯಾಮ್ ಅಮೌಂಟ್ ಈಕ್ವಲ್ ಟು ಸ್ಪ್ಯಾಮ್ ಅಮೌಂಟ್ +4 ಅಂತ ಆಯ್ತು. ಇದು ಏನು? ಇದು ಕೂಡ ಅಸೈನ್ಮೆಂಟ್. ಅರ್ಲಿಯರ್ ಆಗಿ ನಾವೇನ್ ಮಾಡಿದ್ವಿ? ಸ್ಪ್ಯಾಮ್ ಅಮೌಂಟ್ ಈಕ್ವಲ್ ಟು 0 ಅಂತ ಮಾಡಿದ್ವಿ. ಬಟ್ ಇಲ್ಲಿ ಇನ್ನೊಂದು ಆಪರೇಷನ್ ಯೂಸ್ ಮಾಡಿ ಮಾಡ್ತಾ ಇದ್ವಿ. ಈ ತರ ಆಪರೇಷನ್ಸ್ ಗೆ ನಾವು ಅರ್ಥಮೆಟಿಕ್ ಆಪರೇಷನ್ಸ್ ಅಂತ ಕರಿತೀವಿ. ಅರ್ಥಮೆಟಿಕ್ ಆಪರೇಷನ್ಸ್ ಅಂದ್ರೆ ಪ್ಲಸ್, ಮೈನಸ್, ಮಲ್ಟಿಪ್ಲೈ, ಡಿವೈಡ್, ಪವರ್ ಆಫ್, ರಿಮೈಂಡರ್ ಈ ತರದ್ ಏನೇನ್ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಮಾಡ್ತೀವಿ ನಾವು ಬೇಸಿಕ್ ಆಪರೇಷನ್ಸ್ ಅದನ್ನೆಲ್ಲ ನಾವು ಅರ್ಥಮೆಟಿಕ್ ಕ್ಯಾಲ್ಕುಲೇಷನ್ಸ್ ಇದರಲ್ಲಿ ಎಕ್ಸ್ಪ್ರೆಷನ್ಸ್ ಅಂತ ನಾವು ಕರಿತೀವಿ. ಇಲ್ಲೇನಾಗ್ತದೆ ನಾನು ಆಗ್ಲೇ ಹೇಳಿದೆ ಬಲ್ಗಡೆ ಏನ್ ವ್ಯಾಲ್ಯೂ ಜನರೇಟ್ ಆಗುತ್ತೆ ಅದು ಎಡಗಡೆಗೆ ಅಸೈನ್ ಆಗುತ್ತೆ. ಸೊ ಸ್ಪ್ಯಾಮ್ ಅಮೌಂಟ್ ಮುಂಚೆ ಏನಾಯ್ತು 0 ಆಯ್ತು. 0 +4 4 ಅನ್ನೋ ವ್ಯಾಲ್ಯೂ ಸ್ಪ್ಯಾಮ್ ಅಮೌಂಟ್ ಗೆ ಅಸೈನ್ ಆಯ್ತು. ಅದಕ್ಕೋಸ್ಕರ ನಾವು ಸ್ಪ್ಯಾಮ್ ಅಮೌಂಟ್ ನ ವೇರಿಯೇಬಲ್ ಅಂತ ಕರ್ತಿತ್ತು. ಯಾಕೆ ಆ ವ್ಯಾಲ್ಯೂ ಚೇಂಜ್ ಆಗ್ತದೆ. ಮುಂಚೆ ಏನಿತ್ತು 0 ಇತ್ತು, ಇವಾಗ 4 ಆಯ್ತು, ವೇರಿ ಆಯ್ತು. ಅದಕ್ಕೋಸ್ಕರ ಇದನ್ನ ವೇರಿಯೇಬಲ್ ಅಂತ ಕರೆಯೋದು. ನೆಕ್ಸ್ಟ್ ಹಾಗೆ ನೀವು ಅದೇ ಪ್ರೋಗ್ರಾಮ್ ನೋಡಿದ್ರೆ ಒಂದು ಇಫ್ ಅಂತ ಬರ್ದ್ಬಿಟ್ಟು ಏನೋ ಒಂದು ಬ್ಲಾಕ್ ಬರ್ದಿದ್ದಾರೆ. ಇದು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ತದೆ ಇಫ್ ಅಂದ್ರೆ ಕಂಡೀಷನಲ್ ಅಂತ. ಹೌದು, ಪೈಥಾನ್ ಅಲ್ಲಿ ಕೂಡ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಬರುತ್ತೆ. ಮುಂದೆ ಇದ್ರ ಬಗ್ಗೆ ಡೀಟೇಲ್ ಆಗಿ ನಾವು ಕಲಿತೀವಿ. ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಅಂದ್ರೆ ಏನು, ಡಿಫ್ರೆಂಟ್ ಟೈಪ್ಸ್ ಏನೇನ್ ಬರುತ್ತೆ, ಯಾವ ತರ ಕಂಡೀಷನ್ಸ್ ಯೂಸ್ ಮಾಡಬಹುದು ಅಂತ. ಬಟ್ ಫಾರ್ ನಾವು ಸುಮ್ಮನೆ ಜನರಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇಫ್ ಸ್ಪ್ಯಾಮ್ ಅಮೌಂಟ್ ಅಂದ್ರೆ ನಾವು ಅಸೈನ್ ಮಾಡಿದ ವ್ಯಾಲ್ಯೂ ಈ ತರ ಇದ್ರೆ ಏನರ್ಥ? ಗ್ರೇಟರ್ ದ್ಯಾನ್ 0 ಇದ್ರೆ ಕೋಲನ್ ಹಾಕ್ಬಿಟ್ಟು ಅವ್ರೇನೋ ಕೊಟ್ಟಿದ್ದಾರೆ ಪ್ರಿಂಟ್ ಬಟ್ ಐ ಡೋಂಟ್ ವಾಂಟ್ ಎನಿ ಸ್ಪ್ಯಾಮ್ ಅಂತ. ಅಕಸ್ಮಾತ್ ಈ ವ್ಯಾಲ್ಯೂ ಏನಾದ್ರು 0 ಗಿಂತ ಜಾಸ್ತಿ ಇತ್ತು ಅಂದ್ರೆ ನಂಗೆ ಈ ಪ್ರಿಂಟ್ ಮಾಡ್ಬೇಕು ಅಂತ. ಬಟ್ ನೀವು ಇನ್ನೊಂದು ಇಲ್ಲಿ ಗಮನಿಸಬೇಕಾಗಿರೋದು ಅಂದ್ರೆ ನೀವು ಬೇರೆ ಪ್ರೋಗ್ರಾಮ್ಸ್ ಅಲ್ಲಿ ಅಕಸ್ಮಾತ್ ವರ್ಕ್ ಮಾಡಿದ್ರೆ ಈ ತರ ಇಫ್ ಸ್ಟೇಟ್ಮೆಂಟ್ಸ್ ಎಲ್ಲ ಆದ್ಮೇಲೆ ಪ್ಯಾರಾಂಥಿಸಿಸ್ ಅಂತ ಬರ್ತಾ ಇತ್ತು, ಅಂದ್ರೆ ಬ್ರಾಕೆಟ್ಸ್ ಹಾಕ್ತಾ ಇದ್ವಿ. ಓಕೆ, ಇಫ್ ಎಲ್ಲಿಂದ ಎಲ್ಲಿ ತನಕ ಅದ್ರದ್ದು ಸ್ಕೋಪ್ ಇದೆ ಅಂತ. ಬಟ್ ಪೈಥಾನ್ ಅಲ್ಲಿ ನಾವು ಆತರ ಮಾಡಲ್ಲ. ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಕೋಲನ್ ಹಾಕ್ಬಿಟ್ಟು ಎಂಟರ್ ಕೊಟ್ಟು ಈ ತರ ಸ್ಪೇಸಸ್ ಕೊಡ್ತೀವಿ. ಇದನ್ನ ನಾವು ಇಂಡೆಂಟೇಷನ್ ಅಂತ ಕರಿತೀವಿ. ಇದು ತುಂಬಾ ಇಂಪಾರ್ಟೆಂಟ್ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ. ಇಂಡೆಂಟೇಷನ್ ಮುಖಾಂತರ ಸ್ಕೋಪ್ ಎಷ್ಟಿದೆ ಅಂತ ತಿಳಿಸ್ಕೊಡ್ತೀವಿ. ಈ ತರ ಬರೆಯೋದ್ರಿಂದ ಏನಾಗ್ತದೆ, ನೀವು ಹೋಲ್ ಲಾಟ್ ಆಫ್ ಲೈನ್ಸ್ ಬರೀತೀರ ಅನ್ಕೊಳ್ಳಿ, 100 ಲೈನ್ 200 ಲೈನ್ ಬರ್ದಾಗ ಕ್ಲೀನ್ ಆಗಿ ಗೊತ್ತಾಗುತ್ತೆ ಯಾವ್ಯಾವ ಮಾಡ್ಯೂಲ್ ಯಾವ್ದಕ್ಕೆ ಸೇರುತ್ತೆ ಅಂತ. ಅದೇ ನೀವು ಬ್ರಾಕೆಟ್ ಹಾಕ್ಬಿಟ್ಟು ಹೇಗಂದ್ರೆ ಹಾಕಿ ಮಾಡ್ಬಿಟ್ರೆ ಫಾರ್ಮ್ಯಾಟಿಂಗ್ ವೈಸ್ ಇಟ್ ವೋಂಟ್ ಲುಕ್ ಗುಡ್. ಪೈಥಾನ್ ಅಲ್ಲಿ ಇದೊಂದು ಕೂಡ ಒಂದು ಅಡ್ವಾಂಟೇಜ್. ಇದು ಇಂಡೆಂಟೇಷನ್ ಮುಖಾಂತರ ವರ್ಕ್ ಆಗುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಒಂದ್ಸಲಿ ಎರರ್ ಬಂದ್ಬಿಟ್ರು ಇದರಿಂದಾನೇ ಪ್ರಾಬ್ಲಮ್ ಆಗುತ್ತೆ. ಸ್ವಲ್ಪ ಸ್ಪೇಸಿಂಗ್ ತಪ್ಪಾಯ್ತು ಅಂದ್ರೆ ಗೊತ್ತಾಗಲ್ಲ. ಸೊ ಯು ನೀಡ್ ಟು ಬಿ ವೆರಿ ಅಟೆಂಟಿವ್. ಸೊ ಇಫ್ ಅಂತ ಬರ್ದ್ಬಿಟ್ಟು ಇಲ್ಲಿ ಬರ್ದಿರೋದ್ರಿಂದ ನೋಡಿ, ಈ ಇಂಡೆಂಟೇಷನ್ ಯಾವ್ದ್ಯಾವ್ದು ಕವರ್ ಮಾಡುತ್ತೆ ಅದೆಲ್ಲಾನು ಇಫ್ ಬ್ಲಾಕ್ ಒಳಗಡೆ ಬರುತ್ತೆ ಅಂತ. ಬಟ್ ನಮ್ಗೆ ಇಲ್ಲಿರೋದೇ ಒಂದೇ ಒಂದು ಲೈನ್. ಸೊ ಈ ಲೈನ್ ಯಾವಾಗ ಪ್ರಿಂಟ್ ಆಗ್ಬೇಕು? ಓನ್ಲಿ ವೆನ್ ಸ್ಪ್ಯಾಮ್ ಅಮೌಂಟ್ ಇಸ್ ಗ್ರೇಟರ್ ದನ್ 0. ನೆಕ್ಸ್ಟ್ ಇಲ್ಲಿ ಅವ್ರು ಇನ್ನೊಂದು ವೇರಿಯೇಬಲ್ ನ ಅಸೈನ್ ಮಾಡ್ತಾ ಇದಾರೆ. ಈ ವೇರಿಯೇಬಲ್ ಹೆಸರು ವೈಕಿಂಗ್ ಸಾಂಗ್ ಅಂತ ಮಾಡ್ಬಿಟ್ಟು ಇಲ್ಲಿ ನೋಡಿ ಡಬಲ್ ಕೋಟ್ಸ್ ಅಲ್ಲಿ ಸ್ಪ್ಯಾಮ್ 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 ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇದು ಒಂದು ಸ್ಟ್ರಿಂಗ್ ವೇರಿಯೇಬಲ್ ಅಲ್ವಾ? ಎನಿಥಿಂಗ್ ಇನ್ ಡಬಲ್ ಕೋಟ್ಸ್ ಇಸ್ ಕಾಲ್ಡ್ ಸ್ಟ್ರಿಂಗ್. ಆ ಸ್ಟ್ರಿಂಗ್ ನ ಇಲ್ಲಿ ಅಸೈನ್ ಮಾಡಿದ್ದಾರೆ. ಸೊ ಅದನ್ನ ಮತ್ತೆ ಪ್ರಿಂಟ್ ಅಂತ ನಾನು ಆಗ್ಲೇ ಹೇಳಿದೆ. ಪ್ರಿಂಟ್ ಅನ್ನೋದೇನು ಬಿಲ್ಟ್ ಇನ್ ಫಂಕ್ಷನ್. ಅದ್ರೊಳಗಡೆ ನಾವೇನೇ ಕೊಟ್ಟರು ಅದು ನಮಗೆ ಪ್ರಿಂಟ್ ಆಗುತ್ತೆ. ಸೊ ನಮ್ಗೆ ಗೊತ್ತಿರೋದು ಇಲ್ಲಿ ಔಟ್ಪುಟ್ ಯಾಕೆ ಈ ತರ ಇದು ಔಟ್ಪುಟ್ ಕನ್ಸೋಲ್ ಅಂತ ಅನ್ಕೊಳ್ಳಿ. ಸ್ಪ್ಯಾಮ್ ಅಮೌಂಟ್ ಗ್ರೇಟರ್ ದನ್ 0 ಇದೆಯಾ? ಹೌದು. ಯಾಕೆ 4 ಇದೆ ವ್ಯಾಲ್ಯೂ ಅಲ್ವಾ? 0 + 4 ಆಗಿದೆ. ಅದರಿಂದ 4 ಈಸ್ ಗ್ರೇಟರ್ ದನ್ 0. ಸೊ ಇಲ್ಲಿರೋದೇ ಒಂದೇ ಕಂಡೀಷನ್. ಅದಕ್ಕೆ ಇದು ಬಟ್ ಐ ಡೋಂಟ್ ವಾಂಟ್ ಎನಿ ಸ್ಪ್ಯಾಮ್ ಅಂತ ಪ್ರಿಂಟ್ ಮಾಡ್ತು. ಅದೇ ರೀತಿ ವೈಕಿಂಗ್ ಸಾಂಗ್ ಈಕ್ವಲ್ ಟು ಸ್ಪ್ಯಾಮ್ 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 ಇದೆ. ಇಲ್ಲಿ ಪ್ರಿಂಟ್ ಅಂದ್ರೆ ಇರೆಸ್ಪೆಕ್ಟಿವ್, ಇದು ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ರಿಸಲ್ಟ್ ಇದು ಯಾವಾಗ್ಲೂ ಪ್ರಿಂಟ್ ಆಗೇ ಆಗುತ್ತೆ. ಏನಂತ? ಸ್ಪ್ಯಾಮ್ 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 ಅಂತ ಇಲ್ಲಿ ಸದ್ಯಕ್ಕೆ. ಸೊ ಇವಾಗ ತುಂಬಾ ಕಂಡೀಷನ್ಸ್ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ. ಫ್ಯೂಚರ್ ಅಲ್ಲಿ ನಾವು ಇನ್ನ ಡೀಟೇಲ್ ಆಗೋದ್ರ ಬಗ್ಗೆ ನೋಡ್ತೀವಿ. ನೆಕ್ಸ್ಟ್ ನಾವು ಆಪರೇಷನ್ ನೋಡಿದ್ದು ವೈಕಿಂಗ್ ಸಾಂಗ್ ಈಕ್ವಲ್ ಟು ಸ್ಪ್ಯಾಮ್ ಈ ತರ ಇಂಟು ಸ್ಪ್ಯಾಮ್ ಅಮೌಂಟ್ ಅಂತ ಮಾಡಿದ್ದಾರೆ. ಇದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಈ ತರ ಇಂಟು ನಾವು ಯೂಸ್ ಮಾಡಿದಾಗ ಏನಾರ ಎರಡು ನಂಬರ್ಸ್ ಮಧ್ಯೆ ಮಾಡಿದ್ರೆ ಅದನ್ನ ಮಲ್ಟಿಪ್ಲಿಕೇಶನ್ ಅಂತ ಕರಿತೀವಿ. ಅದೇ ಒಂದು ಸ್ಟ್ರಿಂಗ್ ಕೊಟ್ಬಿಟ್ಟು ಇಂಟು ಹಾಕ್ಬಿಟ್ಟು ಆ ವ್ಯಾಲ್ಯೂ ಸ್ಪೆಸಿಫೈ ಮಾಡಿದ್ರೆ ಅಷ್ಟು ಟೈಮ್ಸ್ ಅದು ರಿಪೀಟ್ ಆಗುತ್ತೆ. ನಮಗೆ ಗೊತ್ತು ಸ್ಪ್ಯಾಮ್ ಅಮೌಂಟ್ ಅಲ್ಲಿ ಇವಾಗ ಏನ್ ವ್ಯಾಲ್ಯೂ ಇದೆ? 4. ಸೊ ಸ್ಪ್ಯಾಮ್ ಇಂಟು 4 ಅಂತ ಅಂದ್ರೆ 4 ಟೈಮ್ಸ್ ಸ್ಪ್ಯಾಮ್ 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 ಅಂತ ಅದು ಪ್ರಿಂಟ್ ಆಗುತ್ತೆ. ನೀವು ಇಲ್ಲಿ 5 ಕೊಟ್ರೆ 5 ಟೈಮ್ಸ್ ಪ್ರಿಂಟ್ ಆಗುತ್ತೆ ಆ ತರ. ಸೊ ಇಲ್ಲಿ ಇಂಟು ವಿತ್ ಸ್ಟ್ರಿಂಗ್ ಅಂತ ಮಾಡಿದ್ರೆ ಅದೇ ವ್ಯಾಲ್ಯೂ ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಹೋಗುತ್ತೆ. ಅದೇ ನಂಬರ್ಸ್ ಇಟ್ಬಿಟ್ಟು ಮಾಡಿದ್ರೆ ಮಲ್ಟಿಪ್ಲೈ ಆಗುತ್ತೆ. ಇದು ನೀವು ಗಮನದಲ್ಲಿ ಇಟ್ಕೋಬೇಕು. ಸೊ ಇವಾಗ ಮತ್ತೆ ಮೇಲ್ಗಡೆ ಬಂದ್ಬಿಟ್ಟು ಔಟ್ಪುಟ್ ನೋಡೋಣ. ಇವಾಗ ಅರ್ಥ ಆಯ್ತಲ್ವಾ? ಇಲ್ಲಿ ಇನಿಷಿಯಲೈಸ್ ಆಗಿದೆ, ಪ್ರಿಂಟ್ ಮಾಡ್ತಾ ಇದೀನಿ,
ಅರ್ಥಮೆಟಿಕ್ ಆಪರೇಷನ್ ಯೂಸ್ ಮಾಡ್ಕೊಂಡು ಜಾಸ್ತಿ ಮಾಡಿದೆ, ಅದಕ್ಕೋಸ್ಕರ ಕಮೆಂಟ್ ಕೊಟ್ಟಿದ್ದೀನಿ. ಇಲ್ಲ ಇಫ್ ಕಂಡೀಷನ್ ಯೂಸ್ ಮಾಡಿದ್ದೀನಿ, ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ಇದೊಂದೇ ಒಂದು ಸ್ಟೇಟ್ಮೆಂಟ್ ಪ್ರಿಂಟ್ ಆಗಬೇಕು. ಆಮೇಲೆ ಕಂಡೀಷನ್ ಸ್ಯಾಟಿಸ್ಫೈ ಆಗದಿರಾ ಇರಲಿ, ಇವೆರಡು ಲೈನ್ ಎಕ್ಸಿಕ್ಯೂಟ್ ಆಗ್ಲೇಬೇಕು, ಯಾಕಂದ್ರೆ ಇದು ಔಟ್ಸೈಡ್ ಆಫ್ ದ ಬ್ಲಾಕ್ ಇದೆ. ಸೊ ಔಟ್ಪುಟ್ ಏನ್ ಬರುತ್ತೆ, ಮೊದಲನೇದಾಗೆ ಪ್ರಿಂಟ್ ಮಾಡಿದಾಗ ಈ ವ್ಯಾಲ್ಯೂ 0 ಇತ್ತು, ಸೊ 0 ಅನ್ನೋದು ಪ್ರಿಂಟ್ ಆಯ್ತು. ನೆಕ್ಸ್ಟ್ ಏನು, ಇದು ಪ್ರಿಂಟ್ ಆಗತ್ತಾ, ಹೌದು. ಯಾಕೆ ಪ್ರಿಂಟ್ ಆಗಿದೆ, ಇಲ್ಲಿ ವ್ಯಾಲ್ಯೂ 4 ಗ್ರೇಟರ್ ದ್ಯಾನ್ 0 ಆಯ್ತು, ಸೊ ಕಂಡೀಷನ್ ಮೀಟ್ ಆಯ್ತು, ಅದಕ್ಕೋಸ್ಕರ ಬಟ್ ಐ ಡೋಂಟ್ ವಾಂಟ್ ಎನಿ ಸ್ಪ್ಯಾಮ್ ಅನ್ನೋ ಲೈನು ಪ್ರಿಂಟ್ ಆಯ್ತು. ಆಮೇಲೆ ಕೊನೆದಾಗೆ ಸ್ಪ್ಯಾಮ್ ಇಂಟು ಸ್ಪ್ಯಾಮ್ ಅಮೌಂಟ್, ಇದು ಸ್ಪ್ಯಾಮ್ ಅಮೌಂಟ್ ಏನಿದೆ 4, ಅದಕ್ಕೆ ಸ್ಪ್ಯಾಮ್ ಅನ್ನೋದು 4 ಸಲ ಪ್ರಿಂಟ್ ಆಗಿದೆ. ಸೊ ಇವಾಗ ಈ ಕೋಡ್ ಸ್ನಿಪ್ಪೆಟ್ ನಿಮ್ಗೆ ಸ್ವಲ್ಪ ಸೆನ್ಸ್ ಆಗ್ತಾ ಇದೆ ಅಂತ ಅರ್ಥ ಮಾಡ್ಕೊಂತೀನಿ. ಇಲ್ಲ ಅಂದ್ರೂ ತಲೆ ಕೆಡ್ಸ್ಕೊಬೇಡಿ, ದಿಸ್ ಇಸ್ ಜಸ್ಟ್ ಯುವರ್ ಫಸ್ಟ್ ಡೇ ಆಫ್ ಪೈಥಾನ್. ಇದ್ರ ಸುಮ್ಮನೆ ನಿಮ್ಗೆ ಏನೇನ್ ಬರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಮುಂದೆ ಇದ್ರ ಬಗ್ಗೆ ಎಲ್ಲ ನಾವು ಡೀಟೇಲ್ ಆಗಿ ನೋಡ್ತೀವಿ. ಸೊ ಇವಾಗ ಕಮಿಂಗ್ ಬ್ಯಾಕ್, ನಂಬರ್ಸ್ ಅಂಡ್ ಅರ್ಥಮೆಟಿಕ್ ಇನ್ ಪೈಥಾನ್. ನಂಬರ್ಸ್ ಇಟ್ಕೊಂಡು ಯಾವ ತರ ಆಟ ಆಡ್ತೀವಿ ಪೈಥಾನ್ ಅಲ್ಲಿ ಅಂತ ತೋರಿಸ್ತಾ ಇದಾರೆ. ಇದು ಆಲ್ರೆಡಿ ನಮ್ಗೆ ಗೊತ್ತಾಯ್ತು, ಸ್ಪ್ಯಾಮ್ ಅಮೌಂಟ್ ಇಸ್ ಟು 0 ಅನ್ನೋದು ಒಂದು ವೇರಿಯೇಬಲ್ ಡಿಫೈನ್ ಮಾಡಿ ಅದಕ್ಕೊಂದು ನಂಬರ್ ನ ಅಸೈನ್ ಮಾಡ್ತಾ ಇದೀವಿ ಅಂತ. ನಂಬರ್ ಅಂದ್ರೆ ಏನು ಬೇಸಿಕಲಿ, ಅದು ನಾವು ಸುಮ್ಮನೆ ಇನ್ಫಾರ್ಮಲ್ ಆಗಿ ಹೇಳೋದಲ್ವಾ. ಈ ತರ 10 ಇದ್ರೆ ನಂಬರ್, 15 ಇದ್ರೆ ನಂಬರು ಅಂತ ಹೇಳ್ತೀವಿ. ಆದ್ರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಲ್ಲಿ ನಂಬರ್ನೇ ಡಿಫ್ರೆಂಟ್ ಡೇಟಾ ಟೈಪ್ಸ್ ಆಗಿ ಟ್ರೀಟ್ ಮಾಡ್ತೀವಿ. ಒನ್ ಆಫ್ ದ ಡೇಟಾ ಟೈಪ್ ಇಸ್ ಇಂಟೀಜರ್. ಇವಾಗ ಸ್ಪ್ಯಾಮ್ ಅಮೌಂಟ್ ಇಸ್ ಟು 0 ಅಂತ ಮಾಡಿ ಅದಕ್ಕೆ ಟೈಪ್ ಆಫ್ ಸ್ಪ್ಯಾಮ್ ಅಮೌಂಟ್ ಅಂತ ಮಾಡಿದ್ರೆ ಅದು ಇಂಟ್ ಅಂತ ಬಂತು. ಅಂದ್ರೆ ಈ 0 ಅನ್ನೋದನ್ನ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಇಂಟೀಜರ್ ಅಂತ ಕನ್ಸಿಡರ್ ಮಾಡಿದೆ. ಆಮೇಲೆ ನೀವು ಇಲ್ಲಿ ಗಮನಿಸಬಹುದು ಏನಿದು ಟೈಪ್ ಅಂದ್ರೆ ಅಂತ. ಮೇಲ್ಗಡೆ ನಾವು ಪ್ರಿಂಟ್ ಅಂತ ನೋಡಿದ್ವಲ್ಲ, ಅದೇ ತರ ಟೈಪ್ ಅನ್ನೋದು ಕೂಡ ಒಂದು ಇನ್ಬಿಲ್ಟ್ ಫಂಕ್ಷನ್. ಸೊ ಯಾವ್ದಾರ ಒಂದು ವೇರಿಯೇಬಲ್ ಟೈಪ್ ಏನಾಗಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ ಟೈಪ್ ಅಂತ ಕೊಟ್ಟ ವ್ಯಾಲ್ಯೂ ಕೊಟ್ರೆ ಅಥವಾ ವೇರಿಯೇಬಲ್ ಕೊಟ್ರೆ ಅದೇನು ಅಂತ ನಮ್ಗೆ ತಿಳಿಸ್ಕೊಡುತ್ತೆ. ಸೊ ನೋಡಿ ಇಲ್ಲಿ 19.95 ಕಾಮನ್ ಆಗಿ ಹೇಳ್ಬೇಕಂದ್ರೆ 19.95 ಕೂಡ ನಂಬರ್, ಬಟ್ ಪೈಥಾನ್ ಅಲ್ಲಿ ಅದೇನಂತ ಕನ್ಸಿಡರ್ ಮಾಡುತ್ತೆ ಅಂತ ಗೊತ್ತಾಗ್ತಂದ್ರೆ ಟೈಪ್ ಆಫ್ 19.95 ಅಂದ್ರೆ ಫ್ಲೋಟ್ ಅಂತ ಬಂತು. ಸೊ ಇಂಟೀಜರ್ಗೆ ಫ್ಲೋಟ್ಗೆ ಏನ್ ಡಿಫ್ರೆನ್ಸ್, ಡೆಸಿಮಲ್ ನಂಬರ್ಸ್ ಏನಾರ ಇತ್ತು ಅಂದ್ರೆ ಅದನ್ನ ನಾವು ಫ್ಲೋಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇವಾಗ ಸ್ವಲ್ಪ ಬೇಸಿಕ್ ಆಪರೇಷನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಇದು ಲೈಕ್ ಮಿಡ್ಲ್ ಸ್ಕೂಲ್ ಮ್ಯಾಥ್ಸ್ ಅಂತ ಹೇಳ್ಬೋದು. ಅಡಿಷನ್ ಮಾಡ್ಬೇಕಂದ್ರೆ ಏನ್ ಮಾಡ್ತೀವಿ, ಎ ಪ್ಲಸ್ ಬಿ. ಸಬ್ಟ್ರಾಕ್ಷನ್ ಬೇಕಂದ್ರೆ ಎ ಮೈನಸ್ ಬಿ. ಮಲ್ಟಿಪ್ಲಿಕೇಶನ್ ಎ ಇಂಟು ಬಿ. ಟ್ರೂ ಡಿವಿಷನ್ ಅಂತ ಕರೀತಾರೆ. ಟ್ರೂ ಡಿವಿಷನ್ ಅಂದ್ರೆ ಆಕ್ಚುಯಲ್ ವ್ಯಾಲ್ಯೂಸ್ ಬರುವಂತ ಡಿವಿಷನ್ ಮಾಡ್ಬೇಕು ಅಂದ್ರೆ ಎ ಡಿವೈಡೆಡ್ ಬೈ ಬಿ. ಅದೇ ಫ್ಲೋರ್ ಡಿವಿಷನ್ ಅಂತ ಇನ್ನೊಂದು ಟೈಪ್ ಆಫ್ ಡಿವಿಷನ್ ಇದೆ ಪೈಥಾನ್ ಅಲ್ಲಿ. ಅದೇನು ಅಂದ್ರೆ ನಿಮ್ಗೆ ಅಕಸ್ಮಾತ್ 12/5 ಅಂತ ಮಾಡಿದ್ವಿ ಅನ್ಕೊಳ್ಳಿ, ಅವಾಗ ಏನ್ ಬರುತ್ತೆ, 2 ಪಾಯಿಂಟ್ ಸಮಥಿಂಗ್ ಬಂತು. ಆ 2 ಪಾಯಿಂಟ್ ಆದ್ಮೇಲೆ ಏನ್ ಬರ್ತದೆ, ಅದು ನನಗೆ ಬೇಕಾಗಿಲ್ಲ ಅಂತ ಬರೀ ನನಗೆ ಬೇಸಿಕ್ ಕೋಶನ್ ಮಾತ್ರ ಸಾಕು ಅಂದಾಗ ಅದು ನಾವು ಫ್ಲೋರ್ ಡಿವಿಷನ್ ಅಂತ ಕರಿತೀವಿ, ಫ್ರಾಕ್ಷನಲ್ ಪಾರ್ಟ್ಸ್ ತೆಗೆದಾಕ್ಬಿಟ್ರೆ. ಅದೇ ಅಕಸ್ಮಾತ್ ರಿಮೈಂಡರ್ ಬೇಕು ಅಂತ ಅನ್ಕೊಳ್ಳಿ, ಇವಾಗ 12/5 ಮಾಡಿದಾಗ ರಿಮೈಂಡರ್ ಏನ್ ಬಂತು, 2 ಬಂದಿರುತ್ತೆ ಫಸ್ಟ್. ಆ ರಿಮೈಂಡರ್ ಬೇಕು ಅಂದಾಗ ನಾವು ಮಾಡ್ಯುಲಸ್ ಆಪರೇಷನ್ ಅಂದ್ರೆ ಈ ಪರ್ಸೆಂಟೇಜ್ ನ ನಾವು ಯೂಸ್ ಮಾಡ್ತೀವಿ. ಅದೇ ತರ ಪೈಥಾನ್ ಅಲ್ಲಿ ಪವರ್ ಆಫ್ ಬೇಕು ಅಂದ್ರೆ ಇವಾಗ 2 to the power of 5 ಎಷ್ಟು ಅಂತ ಗೊತ್ತಾಗ್ಬೇಕು ಅಂದ್ರೆ 2 into 2 ಅಂತ 5 ಸಲ ಬರೆಯಬಹುದು. 2 * 5 ಅಂತ ಕೊಟ್ರೆ 2 to the power of 5 ಅಂದ್ರೆ ಏನು ಅಂತ ನಮ್ಗೆ ಬರುತ್ತೆ. ಮತ್ತೆ ನೆಗೆಟಿವ್ ನಂಬರ್ ಆಫ್ ದ ಸೇಮ್ ವ್ಯಾಲ್ಯೂ ಬೇಕು ಅಂದ್ರೆ ಮೈನಸ್ ಮಾಡ್ಬಿಟ್ರೆ, ಇವಾಗ 10 ಇದ್ದು -10 ಅಂದ್ರೆ -10 ಅಂತ ಅರ್ಥ ಮಾಡ್ಕೋಬಹುದು. ಸೊ ಇದು ಬೇಸಿಕ್ ಅರ್ಥಮೆಟಿಕ್ ಆಪರೇಷನ್ಸ್ ಇರೋದು. ಅದ್ರ ಬಗ್ಗೆ ಸ್ವಲ್ಪ ಬೇಸಿಕ್ ಎಕ್ಸಾಂಪಲ್ಸ್ ನೋಡೋಣ ಬನ್ನಿ. ಇವಾಗ ಪ್ರಿಂಟ್ ಆಫ್ 5/2 ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಒಂದೇ ಒಂದು ಬ್ಯಾಕ್ ಸ್ಲಾಶ್ ಫಾರ್ವರ್ಡ್ ಸ್ಲಾಶ್ ಇರೋದ್ರಿಂದ 5/2 ಅಂತ ಆಗ್ತದ್ರಿಂದ 2.5 ಅಂತ ವಿತ್ ಫ್ರಾಕ್ಷನ್ಸ್ ಪ್ರಿಂಟ್ ಆಗ್ತದೆ. ಇಲ್ಲಿ ಯಾಕೆ ಪ್ರಿಂಟ್ ಅಲ್ಲಿ ಯಾಕೆ ಇದು ಕೊಟ್ಟಿದೀವಿ ಅಂದ್ರೆ ನಮ್ಗೆ ಔಟ್ಪುಟ್ ಬರಲಿ ಅನ್ನೋದಕ್ಕೋಸ್ಕರ. 6/2 ಅಂದ್ರೆ ಕಂಪ್ಲೀಟ್ 3.0, ಸೊ ಫುಲ್ ವಿತ್ ಫ್ರಾಕ್ಷನಲ್ ಪಾರ್ಟ್ ಅದು ಪ್ರಿಂಟ್ ಆಗ್ತದೆ. ಸೊ ಅದರಿಂದ ಈ ತರ ಡೆಸಿಮಲ್ ಪಾಯಿಂಟ್ ಇದ್ರೆ ಅರ್ಥ ಏನು, ಅದು ಫ್ಲೋಟ್ ಅನ್ನುವ ಒಂದು ಡೇಟಾ ಟೈಪ್ ಅಂತ ಅರ್ಥ. ಅದೇ ನೀವು 2 ಡ್ಯಾಶಸ್ ಯೂಸ್ ಮಾಡ್ತೀವಿ ಅಂತ 5-2 ಅಂತ ಹೇಳಿ by2 ಅಂತ ಮಾಡಿದಾಗ ಫಾರ್ವರ್ಡ್ ಸ್ಲಾಶ್ ಮಾಡಿ, ಅವಾಗ 2.5 ಬದಲು ಬರೀ 2 ಅನ್ನೋದು ಮಾತ್ರ ಪ್ರಿಂಟ್ ಆಗುತ್ತೆ. ಸಿಮಿಲರ್ ಆಗಿ ಇಲ್ಲಿ 3 ಅನ್ನೋದು ಮಾತ್ರ ಪ್ರಿಂಟ್ ಆಯ್ತು, ಡೆಸಿಮಲ್ಸ್ ಬರ್ತಲ್ಲ. ಸೊ ಇಟ್ ಇಸ್ ಮೋರ್ ಲೈಕ್ ಇಂಟೀಜರ್ ಟೈಪ್ ಬರುತ್ತೆ ಅಂತ ಅರ್ಥ ಮಾಡ್ಕೋಬಹುದು. ಇದು ಎಲ್ಲಿ ಯೂಸ್ ಮಾಡ್ತೀವಿ, ಯಾತಕ್ಕೋಸ್ಕರ ಈ ತರ ಟ್ರೂ ಡಿವಿಷನ್ ಫ್ಲೋರ್ ಡಿವಿಷನ್ ಮಾಡ್ತೀವಿ ಅನ್ನೋದು ಮುಂದೆ ನಮಗೆ ಕೋಡಿಂಗ್ ಚಾಲೆಂಜಸ್ ಅಲ್ಲಿ ಗೊತ್ತಾಗುತ್ತೆ. ಬಟ್ ಅದಕ್ಕೆ ಮುಂಚೆ ನಿಮ್ಗೆ ಏನಾರ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಗೊತ್ತಾದ್ರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅರ್ಥಮೆಟಿಕ್ ಆಪರೇಟರ್ಸ್ ಅಲ್ಲಿ ನಾವು ಕಲ್ತ್ಕೋಬೇಕಾಗಿರೋದು ಆರ್ಡರ್ ಆಫ್ ಆಪರೇಷನ್ಸ್. ನಿಮ್ಗೇನೋ ಒಂದೇ ಒಂದು ಅಡಿಷನ್ ಇತ್ತು, ಸಬ್ಟ್ರಾಕ್ಷನ್ ಇತ್ತು ಅಂತ ಹೇಳಿದ್ರೆ ಆರಾಮಾಗಿ ಮಾಡ್ಬಿಡ್ತೀರಾ. ಅಕಸ್ಮಾತ್ ಲೈನ್ ಆಫ್ ಸ್ಟೇಟ್ಮೆಂಟ್ಸ್ ಬಂತು, 1 ಪ್ಲಸ್ ಮೈನಸ್ ಇಂಟು ಎಲ್ಲ ಬಂತು ಅಂದ್ರೆ ಯಾವ ಆರ್ಡರ್ ಅಲ್ಲಿ ಮಾಡಬೇಕು, ಲೆಫ್ಟ್ ಇಂದ ರೈಟ್ ಮಾಡ್ಬೇಕಾ, ರೈಟ್ ಇಂದ ಲೆಫ್ಟ್ ಮಾಡ್ಬೇಕಾ, ಅಥವಾ ಮಧ್ಯದಲ್ಲಿ ಇರೋದಕ್ಕೆ ಪ್ರಿಫರೆನ್ಸ್ ಕೊಡ್ಬೇಕಂತ ಕನ್ಫ್ಯೂಷನ್ ಆದಾಗ ಎಲ್ಲ ಮ್ಯಾಥಮೆಟಿಷಿಯನ್ಸ್ ಕೂತ್ಕೊಂಡು ಯೋಚನೆ ಮಾಡಿ ಕಮ್ ಅಪ್ ವಿತ್ ಒಂದ್ ಕಾನ್ಸೆಪ್ಟ್ ಏನಂದ್ರೆ ಬಾಡ್ ಮಾಸ್ ಅಂತ ಯೂಸ್ ಮಾಡ್ತೀವಿ. ಅದರಲ್ಲಿ ನಾರ್ಮಲ್ ಅರ್ಥಮೆಟಿಕ್ ಆಪರೇಟರ್ಸ್ ಸಿಮಿಲರ್ ಕಾನ್ಸೆಪ್ಟ್ ಇಲ್ಲೂ ಒಂದಿದೆ, ದಟ್ ಇಸ್ ಕಾಲ್ಡ್ ಪೆಡ್ ಮಾಸ್, PEDMAS. ಅಂದ್ರೆ ಇದು ಸುಮ್ಮನೆ ಒಂದು ನಿಮೋನಿಕ್, ಒಂದು ಸ್ಟ್ರಿಂಗ್ ತರ ನಿಮ್ಗೆ ಈಸಿಯಾಗಿ ಗೊತ್ತಾಗ್ಲಿ ಯಾವ್ದು ಹೈಯೆಸ್ಟ್ ಪ್ರಿಯಾರಿಟಿ ಅಂತ. ಸೊ ಫಸ್ಟ್ ಪ್ರಿಯಾರಿಟಿ ಯಾವಾಗ್ಲೂ ಪಿ ಇರುತ್ತೆ. ಪಿ ಅಂದ್ರೆ ಏನು,
ಪ್ಯಾರಾಂಥಿಸಿಸ್ ಅಂದ್ರೆ ಬ್ರಾಕೆಟ್ಸ್ ಅದು ಬಂತು ಅಂದ್ರೆ ಅದು ಫಸ್ಟ್ ಪ್ರಿಯಾರಿಟಿ. ನೆಕ್ಸ್ಟ್ ಎಕ್ಸ್ಪೋನೆಂಟ್ಸ್ ಇರುತ್ತೆ. ಆಮೇಲೆ ಮಲ್ಟಿಪ್ಲಿಕೇಶನ್ ಡಿವಿಷನ್ ಎರಡು ಸೇಮ್ ಆರ್ಡರ್ ಅಲ್ಲೇ ಇರುತ್ತೆ. ಸೊ ಅದರಿಂದ ನೀವು ಡಿ ಎಂ ಅಂತ ಹಾಕೋಬಹುದು ಅಥವಾ ಎಂ ಅಂತ ಡಿ ಅಂತಾರು ಹಾಕೋಬಹುದು, ತೊಂದ್ರೆ ಇಲ್ಲ. ಸಿಮಿಲರ್ ಆಗಿ ಅಡಿಷನ್ ಸಬ್ಟ್ರಾಕ್ಷನ್ ಕೂಡ, ಬಟ್ ಇವೆರಡೂ ಬಂದಾಗ ಲೆಫ್ಟ್ ಇಂದ ರೈಟ್ ನಾವು ತಗೊಂತೀವಿ. ಇವಾಗ ಫಾರ್ ಎಕ್ಸಾಂಪಲ್ 5 × 3 / 2 ಅಂದ್ರೆ 5 × 3 ಮಾಡಿ ಆಮೇಲೆ /2 ಮಾಡಕ್ಕೆ ನಾವು ಟ್ರೈ ಮಾಡ್ತೀವಿ ಲೆಫ್ಟ್ ಇಂದ ರೈಟ್ ಆಪರೇಷನ್ಸ್. ಓಕೆನಾ, ಇದು ಬೇಸಿಕ್ ಥಿಂಗ್. ಸೊ ಇದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ, 8 - 3 + 2 ಅಂತ ಕೊಟ್ಟಿದ್ದಾರೆ. ಅಂದ್ರೆ ಅರ್ಥ ಏನು, ಇದು ಎರಡು ಆಪರೇಷನ್ ಇತ್ತು, ಮೈನಸ್ ಬಂತು ಪ್ಲಸ್ ಬಂತು. ಸೊ ಇಲ್ಲಿ ಏನ್ ಮಾಡ್ಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಅಲ್ವಾ. ಅಕಸ್ಮಾತ್ ನೀವು ಇಲ್ಲಿ ಪ್ಲಸ್ ಮಾಡ್ಬಿಟ್ರೆ 3 + 2 5 8 - 5 = 3 ಅಂತ, ಅದು ತಪ್ಪಾಗತ್ತೆ. ಯಾಕಂದ್ರೆ ಇವೆರಡು ಮೈನಸ್ ಪ್ಲಸ್ ಇದೆ. ಸೊ ಪೆಡ್ಮಾಸ್ ರೂಲ್ ಅಪ್ಲೈ ಮಾಡಿದಾಗ ಏನಾಯ್ತು, ಲೆಫ್ಟ್ ಇಂದ ರೈಟ್ ಬರ್ತಾ ಹೋಗ್ತೀರಾ, ಮೈನಸ್ ಇದೆ ಪ್ಲಸ್ ಇದೆ ಅಂದ್ರೆ ಅರ್ಥ ಏನು, ಎರಡು ಸೇಮ್ ಪ್ರಿಯಾರಿಟಿ ಇದೆ. ಸೊ ಲೆಫ್ಟ್ ಇಂದ ರೈಟ್ ಪ್ರಿಯಾರಿಟಿ. ಸೊ 8 - 3 ಅಂದ್ರೆ 5, 5 + 2 7. ಸೊ ಆಕ್ಚುಯಲ್ ಆನ್ಸರ್ ಬಂದ್ಬಿಟ್ಟು 7 ಅಂತ ಆಯ್ತು. ಸಿಮಿಲರ್ ಆಗಿ ಇಲ್ಲಿ -3 + 4 × 2 ಇದಂತೆ. ಸೊ ಇಲ್ಲಿ ನೀವು ಯೋಚನೆ ಮಾಡಿದ್ರೆ ಏನ್ ಗೊತ್ತಾಯ್ತು, ಇಲ್ಲಿ ಮಲ್ಟಿಪ್ಲಿಕೇಶನ್ ಬಂದಿರೋದ್ರಿಂದ ಇದಕ್ಕೆ ನಾವು ಫಸ್ಟ್ ಪ್ರಿಯಾರಿಟಿ ಕೊಡ್ಬೇಕಾಗುತ್ತೆ. 4 × 2 ಫಸ್ಟ್ ಮಾಡ್ತೀನಿ, 4 2 = 8, 8 - 3 5. ಆದ್ರಿಂದ ನಮ್ಗೆ ಆನ್ಸರ್ 5 ಅನ್ನೋದು ಬಂತು. ಸೊ ಇದಕ್ಕೆ ಒಂದು ಎಕ್ಸಾಂಪಲ್ ಆಗಿ ಒಂದು ಕೋಡ್ ಸ್ನಿಪ್ಪೆಟ್ ನೆ ಮತ್ತೆ ನಿಮ್ಗೆ ಕೊಟ್ಟಿದ್ದಾರೆ. ಇಲ್ಲೇನ್ ಮಾಡ್ತಾ ಇದ್ದಾರೆ, ಅಗೇನ್ ಇಲ್ಲಿ ವೇರಿಯಬಲ್ ಅಸೈನ್ಮೆಂಟ್ ಆಗ್ತದೆ ನೋಡಿ. height centimeter = 25, my height centimeter = 190. ಹ್ಯಾಟ್ ಒಂದು 25 ಸೆಂಟಿಮೀಟರ್ ಇದೆ, ನನ್ನ ಹೈಟ್ 190 ಸೆಂಟಿಮೀಟರ್ ಇದೆ ಅಂತ ಕೊಟ್ಟು ಒಂದು ಕಮೆಂಟ್ ಮಾಡಿದಾರೆ. ಹೌ ಟಾಲ್ ಆಮ್ ಐ ಇನ್ ಮೀಟರ್ಸ್ ವೆನ್ ವೇರಿಂಗ್ ಮೈ ಹ್ಯಾಟ್. ನಾನು ನಿಂತ್ಕೊಂಡು ನನ್ನ ಹ್ಯಾಟ್ ಹಾಕೊಂಡ್ರೆ ನನ್ನ ಟೋಟಲ್ ಉದ್ದ ಎಷ್ಟು ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಇದನ್ನ ನಾವು ಕಮೆಂಟ್ ಅಂತ ಕನ್ಸಿಡರ್ ಮಾಡ್ತೀವಲ್ವಾ, ಇದು ಪೈಥಾನ್ ಪ್ರೊಸೆಸ್ ಮಾಡಲ್ಲ. ಸೊ ನಾನೇನ್ ಮಾಡ್ತಾ ಇದ್ದೀನಿ, ಇನ್ನೊಂದು ಹೊಸ ವೇರಿಯಬಲ್ ತಗೊಂಡು ಟೋಟಲ್ ಹೈಟ್ ಇನ್ ಮೀಟರ್ಸ್ = ಇವೆರಡು ತಗೊಂತಾ ಸೆಂಟಿಮೀಟರ್ಸ್ ಅಲ್ಲಿ ಆಡ್ ಮಾಡ್ಬಿಟ್ಟು /100. ಇದು ಕಾಮನ್ ಕಾನ್ಸೆಪ್ಟ್. ಸೆಂಟಿಮೀಟರ್ಸ್ ಅಲ್ಲಿ ಆಡ್ ಮಾಡಿ /100 ಮಾಡಿದ್ರೆ ಮೀಟರ್ಸ್ ಅಲ್ಲಿ ಬರುತ್ತೆ ಅಂತ. ಸೊ ಇವಾಗ ಇದೇ ತರ ನಾವು ಮಾಡ್ಬಿಟ್ಟು ಪ್ರಿಂಟ್ ಮಾಡಿದ್ರೆ ಹೈಟ್ ಇನ್ ಮೀಟರ್ಸ್ = ಕಾಮಾ ಅಂತ ಹಾಕ್ಬಿಟ್ಟು ವ್ಯಾಲ್ಯೂ ಕೊಟ್ಟು ಕ್ವಶನ್ ಮಾರ್ಕ್ ಕೊಟ್ಟರೆ ಏನ್ ವ್ಯಾಲ್ಯೂ ಅಂತ ನೋಡಿದ್ರೆ ನೋಡಿ, ಹೈಟ್ ಎಷ್ಟಿದೆ, ಹೈಟ್ ಇನ್ ಹ್ಯಾಟ್ ಹೈಟ್ 25 ಪ್ಲಸ್ ನನ್ನ ಹೈಟ್ 190/100. ಇದು ಕ್ಯಾಲ್ಕುಲೇಷನ್ ಹೆಂಗಾಗುತ್ತೆ, 190/100 ಫಸ್ಟ್ ಆಗುತ್ತೆ. ಸೊ 1.9 ಬಂತು. 1.9 + 25 26.9 ಅಂದ್ರೆ ನನ್ನ ಟೋಟಲ್ ಹೈಟ್ ಬರೀ 26.9 ಮೀಟರ್ಸ್. ತಪ್ಪಲ್ವಾ ಅದು. ಸೊ ಈ ತರ ಅರ್ಥಮೆಟಿಕ್ ಆಪರೇಷನ್ಸ್ ನ ಕರೆಕ್ಟ್ ಆಗಿ ಮಾಡಿದಾಗ ಪ್ಯಾರಾಂಥಿಸಿಸ್ ನಾನು ಯೂಸ್ ಮಾಡ್ಬೇಕು. ಅಂದ್ರೆ ಇಲ್ಲಿ ಫಸ್ಟ್ ನಾನು ಮಾಡ್ಬೇಕಾಗಿರೋದು ಡಿವಿಷನ್ ಗಿಂತ ಮುಂಚೆ ಅಡಿಷನ್. ಬಟ್ ಪೆಡ್ಮಾಸ್ ರೂಲ್ ಪ್ರಕಾರ ಡಿವಿಷನ್ ಫಸ್ಟ್ ಪ್ರಿಯಾರಿಟಿ ಇದೆ. ಅದಕ್ಕೆ ನಾನೇನ್ ಮಾಡ್ತೀನಿ, ಪ್ಯಾರಾಂಥಿಸಿಸ್ ಯೂಸ್ ಮಾಡ್ತೀನಿ ಅಥವಾ ಬ್ರಾಕೆಟ್ಸ್ ಯೂಸ್ ಮಾಡ್ತೀನಿ. ಅದರಿಂದ ಅದಕ್ಕೆ ಫಸ್ಟ್ ಪ್ರಿಯಾರಿಟಿ ಸಿಗುತ್ತೆ. ಸೊ ಟೋಟಲ್ ಹೈಟ್ ಮೀಟರ್ಸ್ = ಅಂದಾಗ ಇವ ಅಡಿಷನ್ ಗೆ ಬ್ರಾಕೆಟ್ ಹಾಕಿದೀನಿ. ಸೊ ಅದು ಫಸ್ಟ್ ಕ್ಯಾಲ್ಕುಲೇಟ್ ಆಗುತ್ತೆ. 190 + 25 ಅಂತ ಆಗುತ್ತೆ, ಅಂದ್ರೆ 215 ಅಂತ ಕ್ಯಾಲ್ಕುಲೇಟ್ ಆಗುತ್ತೆ. ಆಮೇಲೆ /100 ಮಾಡಿದಾಗ 2.15. ಸೊ ನನ್ನ ಹೈಟ್ ಎಷ್ಟಾಯ್ತು, 2.15 ಮೀಟರ್ಸ್ ಅಂತ ಕರೆಕ್ಟ್ ಆಗಿ ತೋರಿಸ್ತು. ಇವಾಗ ಈ ನಮ್ಗೆ ಎರಡು ಬಿಲ್ಟ್-ಇನ್ ಫಂಕ್ಷನ್ಸ್ ಗೊತ್ತಾಗಿದೆ ಆಲ್ರೆಡಿ. ಪ್ರಿಂಟ್ ಅನ್ನೋದು ಒಂದು ಗೊತ್ತಾಯ್ತು, ಮತ್ತೆ ಟೈಪ್ ಅನ್ನೋದು ಒಂದು ಗೊತ್ತಾಯ್ತು. ಅದೇ ತರ ನಂಬರ್ಸ್ ಜೊತೆ ಯೂಸ್ ಮಾಡುವಂತ ಕಾಮನ್ ಬಿಲ್ಟ್-ಇನ್ ಫಂಕ್ಷನ್ಸ್ ಯಾವುದು ಅಂತ ನೋಡೋಣ. ಒಂದು ಬಂದ್ಬಿಟ್ಟು ಮಿನ್ ಅಂಡ್ ಮ್ಯಾಕ್ಸ್ ಅಂತ. ಅಂದ್ರೆ ನೀವೊಂದು ಸೆಟ್ ಆಫ್ ನಂಬರ್ಸ್ ಕೊಟ್ಬಿಟ್ಟು ಅದ್ರಲ್ಲಿ ಮಿನಿಮಮ್ ನಂಬರ್ ಯಾವುದು, ಅದೇ ತರ ಮ್ಯಾಕ್ಸಿಮಮ್ ನಂಬರ್ ಯಾವುದು ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ನೀವೇ ಓನ್ ಪ್ರೋಗ್ರಾಮ್ ಬರೆಯೋದೇನು ಬೇಕಾಗಿಲ್ಲ. ಪೈಥಾನ್ ಅಲ್ಲಿ ಮಿನ್ ಅಂಡ್ ಮ್ಯಾಕ್ಸ್ ಅಂತ ಇದೆ. ಸೊ ಮಿನ್ ಅನ್ನೋ ಒಂದು ಫಂಕ್ಷನ್ ಕಾಲ್ ಮಾಡಿ ನೀವು ಸೆಟ್ ಆಫ್ ನಂಬರ್ಸ್ ಏನು 1 2 3 ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಅದ್ರಲ್ಲಿ ಮಿನಿಮಮ್ ಯಾವುದು 1, ಅದು ಪ್ರಿಂಟ್ ಆಗೋದಕ್ಕೋಸ್ಕರ ಅದನ್ನೆಲ್ಲ ಪ್ರಿಂಟ್ ಒಳಗಡೆ ಕೊಟ್ಟಿದ್ದೀನಿ. 1 ಅನ್ನೋ ವ್ಯಾಲ್ಯೂ ಪ್ರಿಂಟ್ ಆಯ್ತು. ಅದೇ ಮ್ಯಾಕ್ಸ್ ಆಫ್ 1 2 3 ಅಂದ್ರೆ 3 ಅನ್ನೋದು ಪ್ರಿಂಟ್ ಆಯ್ತು. ಸೊ ಈ ತರ ನಮ್ಗೆ ಮಿನ್ ಮತ್ತೆ ಮ್ಯಾಕ್ಸ್ ಫಂಕ್ಷನ್ಸ್ ವರ್ಕ್ ಆಗುತ್ತೆ. ಸಿಮಿಲರ್ ಆಗಿ ಇನ್ನೊಂದು ಬಿಲ್ಟ್-ಇನ್ ಫಂಕ್ಷನ್ ಅಂದ್ರೆ ABS ಆಬ್ಸ್ ಅಂತ ಕರಿತೀವಿ. ಇಲ್ಲಿ ಅಬ್ಸಲ್ಯೂಟ್ ವ್ಯಾಲ್ಯೂ ರಿಟರ್ನ್ ಮಾಡೋದು. ಯಾವುದೇ ನೆಗೆಟಿವಿಟಿ ಇದ್ರೂ ಕೂಡ ಅದ್ರ ಅಬ್ಸಲ್ಯೂಟ್ ವ್ಯಾಲ್ಯೂ ಅಂತ ಅಂದಾಗ ಆ ವ್ಯಾಲ್ಯೂ ಪ್ರಿಂಟ್ ಮಾಡೋದಕ್ಕೆ ನಾವು ಆಬ್ಸ್ ಅನ್ನೋದನ್ನ ಯೂಸ್ ಮಾಡ್ತೀವಿ. ಸೊ ಆಗ್ಲೇ ನಾನು ಮುಂಚೆನೆ ತಿಳ್ಕೊಟ್ಟಾಗೆ ಎರಡು ಬೇಸಿಕ್ ನ್ಯೂಮರಿಕಲ್ ಟೈಪ್ಸ್ ಇದೆ, ಒಂದು ಇಂಟೀಜರ್ ಮತ್ತೆ ಫ್ಲೋಟ್ ಅಂತ. ಸೊ ಪ್ರಿಂಟ್ ಆಫ್ ಫ್ಲೋಟ್ ಆಫ್ 10 ಅಂತ ಮಾಡಿದಾಗ ಬರೀ 10 ಅಂತ ಕೊಟ್ಟಿದ್ರು, ಫ್ಲೋಟ್ ಅಂದಾಗ ಡೆಸಿಮಲ್ ನಂಬರ್ ಸಮೇತ ಬರ್ಬೇಕು, ಅದಕ್ಕೆ 10.0 ಅಂತ ಬಂತು. ಪ್ರಿಂಟ್ ಆಫ್ ಇಂಟ್ ಆಫ್ 3.33 ಅಂದ್ರೆ ನೀನ್ ಡೆಸಿಮಲ್ ನಂಬರ್ ಕೊಟ್ಬಿಟ್ಟು ಅದನ್ನ ಇಂಟ ಕನ್ವರ್ಟ್ ಮಾಡ್ತಾ ಇದೆಯಾ ಅಂತ ಅರ್ಥ. ಅಗೇನ್ ಬರೀ ಆಕ್ಚುಯಲ್ ವ್ಯಾಲ್ಯೂ ಮಾತ್ರ ತೊಗೊಳ್ತೆ, ಡೆಸಿಮಲ್ಸ್ ನ ಕಿತ್ತು ಬಿಸಾಕತ್ತೆ. ದೇ ಕ್ಯಾನ್ ಈವನ್ ಬಿ ಕಾಲ್ಡ್ ಆನ್ ಸ್ಟ್ರಿಂಗ್ಸ್ ಅಂತ ಹೇಳ್ತಾರೆ ನೋಡಿ. ಅಂದ್ರೆ ಪ್ರಿಂಟ್ ಆಫ್ ಇಂಟ್ ಆಫ್ 800 + 1 ಅಂದ್ರೆ ಇವಾಗ 807 ಅನ್ನೋದನ್ನ ಇಲ್ಲಿ ನಾ ಸಿಂಗಲ್ ಕೋರ್ಸ್ ಅಲ್ಲಿ ಕೊಟ್ಟಿರೋದ್ರಿಂದ ಆಕ್ಚುಯಲ್ ಆಗಿದ್ದು ಸ್ಟ್ರಿಂಗ್ ವ್ಯಾಲ್ಯೂ ಆಗುತ್ತೆ ನಾನು ವೇರಿಯಬಲ್ ಅಸೈನ್ ಮಾಡಿದ್ರೆ. ಬಟ್ ನಾನು ಇಂಟ್ ಅನ್ನೋ ಒಂದು ಬಿಲ್ಟ್-ಇನ್ ಫಂಕ್ಷನ್ ನ ಕಾಲ್ ಮಾಡಿದಾಗ ಆ ವ್ಯಾಲ್ಯೂ ಏನೇ ಕೊಟ್ಟಿದ್ರು ನಂಬರ್ ಆಗಿತ್ತು ಸ್ಟ್ರಿಂಗ್ ಆಗಿತ್ತು ಅಂದ್ರೂ ಅದನ್ನ ಇಂಟೀಜರ್ ಆಗಿ ಕನ್ವರ್ಟ್ ಮಾಡಿ ಅಡಿಷನ್ ಮಾಡುತ್ತೆ. ಅಂದ್ರೆ 807 + 1 808 ಅಂತ ಆಯ್ತು. ಸೊ ಈ ತರದಕ್ಕೆಲ್ಲ ಇದು ತುಂಬಾ ಯೂಸ್ ಆಗುತ್ತೆ ಇನ್ ಬಿಲ್ಟ್ ಫಂಕ್ಷನ್ಸ್. ಸೊ ಇಷ್ಟು ಬೇಸಿಕ್ ನಾಲೆಡ್ಜ್ ನಮ್ಗೆ ತಿಳ್ಕೊಂಡಿದೀವಿ. ಇವಾಗ ಇವರೊಂದು ಎಕ್ಸರ್ಸೈಸ್ ಕೊಟ್ಟಿದ್ದಾರೆ, ಆ ಎಕ್ಸರ್ಸೈಸ್ ನ ಕಂಪ್ಲೀಟ್ ಮಾಡಕ್ಕೆ ಟ್ರೈ ಮಾಡೋಣ. ಸ್ಟಾರ್ಟ್ ದ ಎಕ್ಸರ್ಸೈಸ್.
ಲೋಡ್ ಆಗ್ತಾ ಇದೆಯಾ? ಇನ್ನ ಲೋಡ್ ಆಗ್ತಾ ಲೋಡ್ ಆಯ್ತು. ಓಕೆ, ದಿಸ್ ನೋಟ್ ಇಸ್ ಅನ್ ಎಕ್ಸರ್ಸೈಸ್ ಇನ್ ಪೈಥಾನ್ ಕೋರ್ಸ್ ಯು ಕ್ಯಾನ್ ರೆಫರೆನ್ಸ್. ನಾವು ಆಲ್ರೆಡಿ ಟ್ಯುಟೋರಿಯಲ್ ನ ಮುಗಿಸಿದೀವಿ. ಅವ್ರು ಹೇಳ್ತಾ ಇದ್ದಾರೆ ಫಸ್ಟ್ ಸೆಟ್ ಆಫ್ ಪ್ರಾಬ್ಲಮ್ಸ್ ಬರುತ್ತೆ ಕ್ಯಾಗಲ್ ನೋಟ್ಬುಕ್ಸ್. ಅದೇ ನಾನು ಫಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿರೋ ಪ್ರಕಾರ ನಾವು ಏನೇ ಕೋಡ್ ನ ರನ್ ಮಾಡ್ತಾ ಇದ್ರು ಕ್ಯಾಗಲ್ ನೋಟ್ಬುಕ್ಸ್ ಅಲ್ಲೇ ರನ್ ಮಾಡ್ತೀವಿ. ನೋಟ್ಬುಕ್ಸ್ ಅಲ್ಲಿ ಸೆಲ್ಸ್ ಅಂತ ಬರುತ್ತೆ, ಸೆಲ್ಸ್ ಅಲ್ಲಿ ಬರ್ದು ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ತೀವಿ. ನಾವು ಲೋಕಲ್ ಅಲ್ಲಿ ನಾವೇನು ಮಾಡಲ್ಲ. ಸೊ ನಮ್ ಕಂಫರ್ಟ್ ಲೆವೆಲ್ಗೋಸ್ಕರ ಮತ್ತೆ ಇನ್ನೊಂದ್ಸಲಿ ಇದನ್ನ ಯಾವ ತರ ಎಕ್ಸಿಕ್ಯೂಟ್ ಮಾಡೋದು ಅಂತ ತೋರಿಸಿದ್ದಾರೆ ನೋಡಿ. ಇಲ್ಲಿ ಪ್ರಿಂಟ್ ಯು ಹ್ಯಾವ್ ಸಕ್ಸಸ್ಫುಲಿ ರನ್ ಸಮ್ ಪೈಥಾನ್ ಕೋಡ್, ಪ್ರಿಂಟ್ ಕಂಗ್ರಾಚುಲೇಷನ್ಸ್ ಅಂತ ಇದೆ. ಸೊ ಇಲ್ಲಿ ನಾನು ಪ್ಲಸ್ ಇಲ್ಲಿ ಇರತ್ತಲ್ಲ, ಇದನ್ನ ನಾನು ರನ್ ಮಾಡಿದ್ರೆ ಇವಾಗ ಸೆಷನ್ ಸ್ಟಾರ್ಟ್ ಆಗ್ತಾ ಇದೆ. ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಟೈಮ್ ತಗೊಳುತ್ತೆ. ಇದು ಯಾಕಂದ್ರೆ ಕ್ಲೌಡ್ ಅಲ್ಲಿ ಔಟ್ ಪ್ಲಾಟ್ಫಾರ್ಮ್ ಅಲ್ಲೇ ಇದು ರನ್ ಆಗ್ತಾ ಇದೆ. ಸೊ ಔಟ್ಪುಟ್ ಬರುತ್ತೆ. ಸೆಷನ್ ಸ್ಟಾರ್ಟೆಡ್ ನೋಡಿ, ಇವಾಗ ಇಲ್ಲಿ ಬಂತು ಯು ಹ್ಯಾವ್ ಸಕ್ಸಸ್ಫುಲಿ ರನ್ ಸಮ್ ಪೈಥಾನ್ ಕೋಡ್ ಕಂಗ್ರಾಚುಲೇಷನ್ಸ್ ಅಂತ. ಇಲ್ಲಿ ಇನ್ನೊಂದು ಚಿಕ್ಕ ಆಕ್ಟಿವಿಟಿ ಕೊಟ್ಟಿದ್ದಾರೆ. ಇದೇ ತರ ಸೆಲ್ ನ ನೀನ್ ಆಡ್ ಮಾಡ್ಬೇಕಂದ್ರೆ ಹೇಗೆ ಅಂತ ಇಲ್ಲಿ ಹೋಗ್ಬಿಟ್ಟು ನೀವು ಆಡ್ ಮಾಡ್ಬೋದು. ಇಲ್ಲ ಅಂದ್ರೆ ನಿಮ್ಗೆ ಈಸಿಯಾಗಿ ಶಾರ್ಟ್ ಕಟ್ ಅಲ್ಲಿ ಮಾಡ್ಬೇಕಂದ್ರೆ ಇದ್ರ ಮೇಲ್ಗಡೆ ಮಾಡ್ಬೇಕಂದ್ರೆ ಎ ಅಂತ ಕ್ಲಿಕ್ ಸಾರಿ ಒಂದ್ ನಿಮಿಷ, ಇದ್ರಲ್ಲೇ ಒಳಗಡೆ ಎಡಿಟ್ ಮಾಡೋದಲ್ಲ, ಎಸ್ಕೇಪ್ ಅಂತ ಕ್ಲಿಕ್ ಮಾಡಿ ಎ ಅಂತ ಕೊಡಿ. ಅವಾಗ ಇದ್ರ ಮೇಲ್ಗಡೆ ಒಂದು ಸೆಲ್ ಬರುತ್ತೆ ನಿಮ್ಗೆ. ಇಲ್ಲೊಂದು ಸ್ಟೇಟ್ಮೆಂಟ್ ಕೊಡಿ ಅಂತ ಕೊಟ್ಟಿದ್ದಾರೆ. ನಾವು ಈ ತರ ಮಾಡೋಣ, ವೆಲ್ಕಮ್ ಟು ಕಲಿಯೋಣ ಅಂತ ಕೊಡ್ತೀನಿ. ಓಕೆ, ಇವಾಗ ನಾನು ಇದನ್ನ ರನ್ ಮಾಡಿದ್ರೆ ನೋಡಿ ವೆಲ್ಕಮ್ ಟು ಕಲಿಯೋಣ ಅಂತ ನಂಗೆ ಪ್ರಿಂಟ್ ಆಯ್ತು. ಬಟ್ ಇದ್ರ ಕೆಳಗಡೆ ನನ್ಗೆ ಪ್ರಿಂಟ್ ಆಗ್ಬೇಕು ಅಂತ ಅಂದ್ರೆ ಎಸ್ಕೇಪ್ ಮಾಡಿ ಬಿ ಅಂತ ಕೊಟ್ಟೆ ಅಂದ್ರೆ ಇದ್ರ ಕೆಳಗಡೆ ಇನ್ನೊಂದ್ ಸೆಲ್ ನನಗೆ ಬಂತು. ಸೊ ಇಲ್ಲಿ ಪ್ರಿಂಟ್ ಲೆಟ್ಸ್ ಕಂಟಿನ್ಯೂ ಟು ಲರ್ನ್ ಅಂತ ಕೊಡ್ತೀನಿ. ಮತ್ತೆ ಪ್ಲೇ ಮಾಡಿದ್ರೆ ಈ ಕೋಡ್ ಬಂತು. ಸೊ ನಮ್ಗೆ ಸೆಲ್ ಆಡ್ ಮಾಡೋದು ಯಾವ ತರ ಮತ್ತೆ ಅದನ್ನ ಎಕ್ಸಿಕ್ಯೂಟ್ ಮಾಡೋದು ಯಾವ ತರ ಅಂತ ಕೂಡ ನಮ್ಗೆ ತಿಳಿತಾ ಹೋಯ್ತು. ಸೊ ಅದನ್ನೇ ಹೇಳ್ಕೊಟ್ಟಿದ್ದಾರೆ ನಿಮ್ಗೆ ಬೇಸಿಕ್ ಆಗಿ ಹೇಗೆ ಯೂಸ್ ಮಾಡೋದು ಅಂತ ಗೊತ್ತಾಯ್ತು ಅಂತ. ಇಲ್ಲೇನ್ ಕೊಟ್ಟಿದ್ದಾರೆ, ಹ್ಯಾಂಡ್ಸ್ ಆನ್ ಎಕ್ಸರ್ಸೈಸ್ ಮಾಡ್ಬೇಕಂದ್ರೆ ಇದು ಬಿಲೋ ಸೆಲ್ ನ ರನ್ ಮಾಡೋದು ಕೊಟ್ಟಿದ್ದಾರೆ. ಆಮೇಲೆ ಗೋ ಟು ಕ್ವಶನ್ಸ್ ಇರೋ. ಇಲ್ಲಿ ಏನ್ ಬರ್ದಿರಾ ಅಂತ ನಮ್ಗೆ ಇಂಪಾರ್ಟೆಂಟ್ ಅಲ್ಲ, ಇದನ್ನ ಎಕ್ಸಿಕ್ಯೂಟ್ ಮಾಡೋಕ್ಕೋಸ್ಕರ ಇದೊಂಥರ ಪ್ರೀ ರಿಕ್ವೆಸ್ಟ್ ತರ. ಸೊ ಇದನ್ನ ನಾವು ರನ್ ಮಾಡೋಣ. ಇದು ನಮ್ಗೆ ಸೆಷನ್ ನ ಸೆಟಪ್ ಮಾಡ್ಕೊಡುತ್ತೆ. ಸೊ ಸೆಟಪ್ ಕಂಪ್ಲೀಟ್, ಯು ಆರ್ ರೆಡಿ ಟು ಸ್ಟಾರ್ಟ್ ಕ್ವಶನ್ 0. ನಾನು ಪೈಥಾನ್ ಅಲ್ಲಿ ಕಲಿಬೇಕಾದ್ರೆ ಇಲ್ಲಿಂದ ಕ್ವಶನ್ 0 ಇಂದ. ಸೊ ಇದ್ರ ಬಗ್ಗೆ ನೀವು ತುಂಬಾ ತಲೆ ಕೆಡ್ಸ್ಕೋಬೇಡಿ, ಮುಂದೆ ಗೊತ್ತಾಗುತ್ತೆ. ಸೊ ಇಲ್ಲಿ ಕೇಳ್ತಾ ಇದಾರೆ ವಾಟ್ ಈಸ್ ಯುವರ್ ಫೇವರೇಟ್ ಕಲರ್. To complete this question, create a variable called color in the cell below with appropriate value. Then call function qo.check, which we have provided in the cell below. Will check your answer. Okay, ಅವ್ರು ಆಲ್ರೆಡಿ ಒಂದು ಮೆಥಡ್ ಬರ್ತಾರೆ. ಅವ್ರು ನಮ್ಗೆ ಹೇಳ್ತಾ ಇರೋದು ನೀನೊಂದು ವೇರಿಯೇಬಲ್ ನ ಕ್ರಿಯೇಟ್ ಮಾಡಿ ಅದಕ್ಕೆ ನಿನ್ ಫೇವರೇಟ್ ಕಲರ್ ನ ಅಸೈನ್ ಮಾಡಿ ರನ್ ಮಾಡು ಅಂತ ಹೇಳ್ತಾರೆ. ಸೊ ನೀವು ಇಲ್ಲಿ ಗಮನಿಸಿದ್ರೆ ಈ ಹ್ಯಾಶ್ ಆದ್ಮೇಲೆ ಬಂದಿರೋದೆಲ್ಲ ಕಮೆಂಟ್ಸ್ ಅಂತ, ಅದು ಪೈಥಾನ್ ಅಲ್ಲಿ ರನ್ ಆಗಲ್ಲ. ನೀವೇನ್ ಬೇಕಾದ್ರೆ ಕೊಡ್ಬೋದು. ಸೊ ಇಲ್ಲಿ ಡ್ಯಾಶ್ 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 ಕಡೆ ನಾನು ಕಲರ್ ಅನ್ನೋ ಒಂದು ವೇರಿಯೇಬಲ್ ಇನಿಶಿಯೇಟ್ ಮಾಡ್ತೀನಿ. ಸೊ ಕಲರ್ ಅನ್ನೋ ವೇರಿಯೇಬಲ್ ನ ಡಿಕ್ಲೇರ್ ಮಾಡಿದೆ. ಇಲ್ಲಿ ಅದು ಏನು ಎತ್ತ ಅಂತ ಬರ್ದಿಲ್ಲ, ಸ್ಟ್ರಿಂಗ್ ಅಂತ ಏನ್ ಕೊಡೋದ್ ಬೇಕಾಗಿಲ್ಲ. ನಾನು ಹೇಳಿದ್ನಲ್ಲ ಪೈಥಾನ್ ಅಲ್ಲೇ ಅದು ಡಿಫಾಲ್ಟ್ ತಗೊಳುತ್ತೆ. ಸೊ ಯಾವ ಕಲರ್ ಕೊಡೋಣ, ನಾನು ಬ್ಲೂ ಅನ್ನೋ ಒಂದು ಕಲರ್ ನ ಕೊಡ್ತೀನಿ. ಸೊ ಸ್ಟ್ರಿಂಗ್ಸ್ ಕೊಡ್ಬೇಕಾದ್ರೆ ಸಿಂಗಲ್ ಕೋಟ್ಸ್ ಅಥವಾ ಡಬಲ್ ಕೋಟ್ಸ್ ಮುಖಾಂತರ ಕೊಡ್ಬೇಕು. ಸೊ ಚೆಕ್ ಯುವರ್ ಆನ್ಸರ್ ಅಂತ ಇದೆ ಅಲ್ವಾ, ಹಿಂಗ್ ಪ್ಲಸ್ ಮಾಡಿದ ತಕ್ಷಣ ನೋಡಿ ಕರೆಕ್ಟ್. ನಾವು ಕರೆಕ್ಟ್ ಆಗಿ ಒಂದು ವೇರಿಯೇಬಲ್ ನ ಅಸೈನ್ ಮಾಡಿ ಅದಕ್ಕೆ ವ್ಯಾಲ್ಯೂ ಕೂಡ ಡಿಕ್ಲೇರ್ ಮಾಡಿದ್ವಿ. ಅಂದ್ರೆ ವೇರಿಯೇಬಲ್ ಅಸೈನ್ಮೆಂಟ್ ಅನ್ನೋದು ನಾವು ಹೇಗ್ ಮಾಡ್ತೀವಿ ಅನ್ನೋದು ನಮ್ಗೆ ಗೊತ್ತಾಯ್ತು. ಇವರು ಅದನ್ನ ಹೇಳ್ತಾರೆ, ಓ ನೀನು ಯಾವ್ದೋ ಹಿಂಟ್ ತಗೊಳ್ದಿರಾ ಮಾಡಿದ್ಯಾ, ವೆರಿ ಗುಡ್. ಬಟ್ ಮುಂದಿನ ಪ್ರಾಬ್ಲಮ್ಸ್ಗೆಲ್ಲ ಹಿಂಟ್ ತಗೋ, ಸೊಲ್ಯೂಷನ್ಸ್ ಚೆಕ್ ಮಾಡು, ಅವಾಗ ನಿಮ್ಗೆ ಅರ್ಥ ಆಗತ್ತೆ ಅಂತ. ಸರಿ, ನಾವು ಹಾಗೆ ಮಾಡೋಣ. ನನಗೆ ಪೈಥಾನ್ ಗೊತ್ತಿದೆ ಅಂತ ಇದ್ರೂ ಕೂಡ ನಾವು ಈ ತರ ಸ್ಟೆಪ್ಸ್ ನ ಫಾಲೋ ಮಾಡಿದ್ರೆ ಎಲ್ಲಾರ್ಗು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಸೊ ಅಕಸ್ಮಾತ್ ಅವ್ರು ಕೊಟ್ಟಿದ್ ನೋಡಿ ಈ ತರ ಕಮೆಂಟ್ ನ ತೆಗ್ದ್ಬಿಟ್ಟು ರನ್ ಮಾಡ್ಬೇಕಲ್ವಾ ನಾನು. ಅವ್ರು ಹೇಳೋದು ನೋಡಿ, ಹಿಂಟ್ ಯುವರ್ ಫೇವರೇಟ್ ಕಲರ್ ರೈಮ್ಸ್ ವಿತ್ ಬ್ಲೂ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಯಾವ ತರ ಕೊಡ್ಬೇಕು ಅಂತ. ಸೊಲ್ಯೂಷನ್ ಇಸ್ ಗುಡ್, ಕಲರ್ ಇಸ್ ಈಕ್ವಲ್ ಟು ಬ್ಲೂ. ಇಲ್ಲಿ ಡಬಲ್ ಕೋಟ್ಸ್ ಅಲ್ಲಿ ಕೊಟ್ಟಿದ್ದಾರೆ, ನಾನು ಸಿಂಗಲ್ ಕೋಟ್ಸ್ ಅಲ್ಲಿ ಕೊಟ್ಟಿನಿ. ಐದರ್ ವೇ ಇಟ್ ಈಸ್ ಫೈನ್, ಸ್ಟ್ರಿಂಗ್ ವೇರಿಯೇಬಲ್. ಸೊ ಇವಾಗ ಅಪ್ಕಮಿಂಗ್ ಕ್ವಶನ್ಸ್ ನ ಯಾವ ತರ ಮಾಡೋದು ಅಂತ ನೋಡೋಣ. ಕಂಪ್ಲೀಟ್ ದ ಕೋಡ್ ಬಿಲೋ ಇನ್ ಕೇಸ್ ಇಟ್ಸ್ ಹೆಲ್ಪ್ಫುಲ್. ಹಿಯರ್ ಇಸ್ ದ ಟೇಬಲ್ ಆಫ್ ಅವೈಲಬಲ್ ಅರ್ಥಮೆಟಿಕ್ ಆಪರೇಷನ್ಸ್. ಸೊ ಇವಾಗ ನಮ್ಗೆ ಕೊಟ್ಟಿರೋ ಅಸೈನ್ಮೆಂಟ್ ಅಲ್ಲೆಲ್ಲ ಬರೀ ಅರ್ಥಮೆಟಿಕ್ ಆಪರೇಟರ್ಸ್ ಮೇಲೆ ಇರುತ್ತೆ. ನಿಮ್ಗೆ ಅರ್ಥ ಆಗ್ಲಿ ಅಂದ್ಬಿಟ್ಟು ಮತ್ತೆ ಈ ಟೇಬಲ್ ನಮಗೆ ಕೊಟ್ಟಿದ್ದಾರೆ. ಅಡಿಷನ್ ಮಾಡೋದು ಹೇಗೆ, ಸಬ್ಟ್ರಾಕ್ಷನ್, ಟ್ರೂ ಡಿವಿಷನ್, ಫ್ಲೋ ಡಿವಿಷನ್, ಮಾಡ್ಯುಲಸ್, ಎಕ್ಸ್ಪೋನೆನ್ಷಿಯಲ್ ಎಲ್ಲ. ಓಕೆ, ಫಸ್ಟ್ ಪ್ರಾಬ್ಲಮ್ ನ ನೋಡೋಣ. ಈ ಸ್ನಿಪೆಟ್ ಒಂದು ಕೊಟ್ಟಿದ್ದಾರೆ. ಪೈ ಇಸ್ ಈಕ್ವಲ್ ಟು 3.14159. ನೋಡಿ ಈ ತರ ಕೊಟ್ಟಿದ್ದಾರೆ ಅಂದ್ರೆ ಇದು ಫ್ಲೋಟ್ ಆಯ್ತಲ್ವಾ. ಫ್ಲೋಟ್ ಆಗಿ ಆ ವೇರಿಯೇಬಲ್ ಗೆ ಪೈ ಅಂತ ಮಾಡಿದ್ದಾರೆ. ಇಲ್ಲಿ ಹ್ಯಾಶ್ ಹಾಕ್ಮೇಲೆ ಹ್ಯಾಶ್ ನೋಡಿ, ನೀವು ಸಪರೇಟ್ ಲೈನ್ ಎಲ್ಲ ಬರೀಬೇಕು ಅಂತ ಇಲ್ಲ. ಆಕ್ಚುಲ್ ಲೈನ್ ಎಲ್ಲ ಹ್ಯಾಶ್ ಹಾಕ್ಬಿಟ್ಟು ಬರೆದ್ರೆ ಅದೆಲ್ಲ ಇಗ್ನೋರ್ ಆಗುತ್ತೆ. ದಟ್ ಇಸ್ ಕನ್ಸಿಡರ್ ಆಸ್ ಕಮೆಂಟ್. ಮತ್ತೆ ಡಯಾಮೀಟರ್ ಇಸ್ ಈಕ್ವಲ್ ಟು 3 ಅಂತ ಕೊಟ್ಟಿದ್ದಾರೆ. ಓಕೆ, ಪೈ ವ್ಯಾಲ್ಯೂ ಕೊಟ್ಟಿದ್ದಾರೆ, ಡಯಾಮೀಟರ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ನಮ್ಗೇನ್ ಹೇಳ್ತಾರೆ, ಕ್ರಿಯೇಟ್ ಎ ವೇರಿಯೇಬಲ್ ಕಾಲ್ಡ್ ರೇಡಿಯಸ್ ಈಕ್ವಲ್ ಟು ಹಾಫ್ ದ ಡಯಾಮೀಟರ್. ಓಕೆ, ಇದು ಫಸ್ಟ್. ಕ್ರಿಯೇಟ್ ಎ ವೇರಿಯೇಬಲ್ ಕಾಲ್ಡ್ ಏರಿಯಾ using the formula for the area of circle
ಪೈ ಟೈಮ್ಸ್ ದ ರೇಡಿಯಸ್ ಸ್ಕ್ವೇರ್ ಅಂದ್ರೆ ಸೊ ಏರಿಯಾ ಕಂಡಿಡಿರಿ ಮತ್ತೆ ಆ ಫಾರ್ಮುಲಾನ ಅವರೇ ಕೊಟ್ಟಿದ್ದಾರೆ. ಪೈ ಟೈಮ್ಸ್ ದ ರೇಡಿಯಸ್ ಸ್ಕ್ವೇರ್ ಅಂದ್ರೆ ಪೈ ಆರ್ ಸ್ಕ್ವೇರ್, ಏರಿಯಾ ಇಸ್ ಟು ಪೈ ಆರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಇದನ್ನ ನಾನು ಮಾಡಬೇಕು. ಸೊ ನಾನು ಡೈರೆಕ್ಟ್ ಆಗಿ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಏನಾರ ಹಿಂಟ್ಸ್ ಇದೆಯಾ ಅಂತ ಚೆಕ್ ಮಾಡೋಣ. ನಾನು ಡೈರೆಕ್ಟ್ ಆಗಿ ಮಾಡ್ಬೋದು, ಬಟ್ ಸ್ಟೆಪ್ಸ್ ಪ್ರಕಾರ ನೋಡ್ಕೊಂಡು ಮಾಡಿದ್ರೆ ಒಳ್ಳೇದು ಅಂತ. ಸೊ ಹಿಂಟ್ ಅಲ್ಲಿ ಅವ್ರು ಕೊಡ್ತಾರೆ, ಸಿಂಟ್ಯಾಕ್ಸ್ ಟು ರೈಸ್ ಎ ಟು ದ ಬಿ ಪವರ್ ಇಸ್ ಎ ಕ್ರಾಸ್ ಸ್ಟಾರ್ ಸ್ಟಾರ್ ಬಿ ಅಂದ್ರೆ ಪವರ್ ವ್ಯಾಲ್ಯೂ ಕಂಡುಹಿಡಬೇಕು ಅಂದ್ರೆ ಈ ಟೇಬಲ್ ಇದೆ ಅಲ್ವಾ, ಇದನ್ನ ಅವರು ಹಿಂಟ್ ಕೊಟ್ಟಿದ್ದಾರೆ, ಈ ಎಕ್ಸ್ಪ್ರೆಷನ್ ನೀನು ಯೂಸ್ ಮಾಡು ಅಂತ. ಓಕೆ, ಸೊ ಸೊಲ್ಯೂಷನ್ ನೋಡೋದಕ್ಕಿಂತ ಮುಂಚೆ ಫಸ್ಟ್ ನಾನು ಮಾಡ್ತೀನಿ. ರೇಡಿಯಸ್ ಅಂತ ಅವ್ರ ಹೆಸರು ಕೊಟ್ಟಿದ್ದಾರೆ, ಈಕ್ವಲ್ ಟು ಹಾಫ್ ದ ಡಯಾಮೀಟರ್ ಅಂದ್ರೆ ಡಯಾಮೀಟರ್ ಅನ್ನೋ ವ್ಯಾಲ್ಯೂ ಆಲ್ರೆಡಿ ಕೊಟ್ಟಿದ್ದಾರೆ, ಅದನ್ನ ಹಾಫ್ ಮಾಡೋದು ಹೇಗೆ, ಡಿವೈಡೆಡ್ ಬೈ 2. ನನಗೆ ಕಂಪ್ಲೀಟ್ ವ್ಯಾಲ್ಯೂ ಬೇಕಾಗಿರೋದ್ರಿಂದ ಬರೀ ಒಂದು ಫಾರ್ವರ್ಡ್ ಸ್ಲಾಶ್ ಮಾತ್ರ ಕೊಟ್ಟಿದ್ದೀನಿ. ನೆಕ್ಸ್ಟ್, ಕ್ರಿಯೇಟ್ ಎ ವೇರಿಯಬಲ್ ಕಾಲ್ಡ್ ಏರಿಯಾ ಯೂಸಿಂಗ್ ದ ಫಾರ್ಮುಲಾ ಫಾರ್ ಏರಿಯಾ ಆಫ್. ಓಕೆ, ಇದಕ್ಕೆ ನಾನು ಏನ್ ಮಾಡ್ಬೇಕು, ಏರಿಯಾ ಈಕ್ವಲ್ ಟು ಪೈ, ಪೈ ಅನ್ನೋ ವೇರಿಯಬಲ್ ಆಲ್ರೆಡಿ ಡಿಕ್ಲೇರ್ ಮಾಡಿದ್ದಾರೆ, ಪೈ ಇಂಟು ಆರ್ ಸ್ಕ್ವೇರ್. ನಾನು ಆರ್ ಇಂಟು ಆರ್ ಅಂತ ಮಾಡ್ಬೋದು, ಅಂದ್ರೆ ರೇಡಿಯಸ್ ಇಂಟು ರೇಡಿಯಸ್ ಮಾಡ್ಬೋದು, ಬಟ್ ಇಲ್ಲಿ ಪವರ್ ಅಂತ ಕೊಟ್ಟಿರೋದ್ರಿಂದ ನಾನೇನ್ ಮಾಡ್ತೀನಿ, ರೇಡಿಯಸ್ ಸ್ಟಾರ್ ಸ್ಟಾರ್ 2 ಅಲ್ವಾ. ಅದಕ್ಕೆ ಇಲ್ಲಿ ನಮ್ಗೆ ಲಿಂಕ್ ಕೊಟ್ಟಿರೋದು. ನೀನು ಬೇಕಾದ್ರೆ ಆರ್ ಇಂಟು ಆರ್ ರೇಡಿಯಸ್ ಇಂಟು ರೇಡಿಯಸ್ ಅಂತ ಮಾಡ್ಬೋದಾಯ್ತು, ಬಟ್ ಇಲ್ಲಿ ಪವರ್ ಯೂಸ್ ಮಾಡೋದ್ರಿಂದ ಸ್ಪೆಸಿಫಿಕ್ ಆಗಿ ಅದೇ ಆಪರೇಟರ್ನ ನಾನು ಯೂಸ್ ಮಾಡಿದ್ದೀನಿ. ಬನ್ನಿ ಚೆಕ್ ಮಾಡಿ ನೋಡೋಣ. ರನ್ ಮಾಡಿದ್ರೆ ಕರೆಕ್ಟ್ ಅಂತ ಬಂತು. ಸೊ ಸೊಲ್ಯೂಷನ್ ಒಂದ್ಸಲಿ ನೋಡೋಣ ಅವ್ರು ಯಾವ ತರ ಮಾಡಿದ್ದಾರೆ ಅಂತ. ಇಲ್ಲಿ ತೆಗೆದು ರನ್ ಮಾಡಿದ್ರೆ ಅವರು ಅದೇ ತರ ರೇಡಿಯಸ್ ಇಕ್ವಲ್ ಡಯಾಮೀಟರ್ ಬೈ 2, ಏರಿಯಾ ಇಕ್ವಲ್ 5 ಇಂಟು ರೇಡಿಯಸ್ ಸ್ಟಾರ್ ಸ್ಟಾರ್ 2 ಅಂದ್ರೆ ಈ ತರ ಎಕ್ಸ್ಪೋನೆನ್ಷಿಯಲ್ ಮಾಡಿ ಅದಕ್ಕೆ ಪೈನ ಮಲ್ಟಿಪ್ಲೈ ಮಾಡಿದ್ದಾರೆ. ಸೊ ಇದು ಫಸ್ಟ್ ಅಸೈನ್ಮೆಂಟ್ ಅಲ್ಲಿ ನಾವು ಕರೆಕ್ಟ್ ಆಗಿ ಮಾಡಿದ್ದೀವಿ. ಸೊ ಸೆಕೆಂಡ್ ಒನ್, add code to the following cell to swap variables a and b so that a refers to the object previously referred by b and vice versa. ಓಕೆ, ಇವಾಗ a ಅಲ್ಲಿ ಏನೋ ಒಂದು ವ್ಯಾಲ್ಯೂ ಇದೆ, b ಅಲ್ಲಿ ಏನೋ ಒಂದು ವ್ಯಾಲ್ಯೂ ಇದೆ, ಅದನ್ನ ಇಂಟರ್ಚೇಂಜ್ ಮಾಡಿ ಅಂತ ನಮಗೆ ಒಂದು ಕ್ವಶನ್ ನ ಕೊಟ್ಟಿದ್ದಾರೆ. ಅದನ್ನ ಹೇಗ್ ಮಾಡೋದು ಅಂತ ನೋಡೋಣ. Setup code, don't touch this part. If you're curious, there are examples of lists. We'll talk about them in depth from now. Okay, ಅವ್ರೇನಂತ ಹೇಳ್ತಾರೆ, a b ಮತ್ತೆ ಇಷ್ಟೇನ ಬರೀ 1 10 ಮತ್ತೆ ಯಾವ್ದೋ ಸ್ಟ್ರಿಂಗ್ ವೇರಿಯಬಲ್ ಕೊಡ್ತಾ ಇದೆ, ಬಟ್ ಇದೇನಿದು ಅಂತ ತಲೆ ಕೆಡ್ಸ್ಕೊಬೇಡಿ, ಇದನ್ನ ನಾವು ಲಿಸ್ಟ್ ಅಂತ ಕರಿತೀವಿ. ಮುಂದೆ ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ತಿಳ್ಕೊಂತಾ ಇರ್ತೀವಿ. ಬಟ್ ಸದ್ಯಕ್ಕೆ a ಅನ್ನೋದೊಂದು ವೇರಿಯಬಲ್, b ಅನ್ನೋದು ವೇರಿಯಬಲ್ ಒಂದು ವ್ಯಾಲ್ಯೂ ಇದೆ, ಅದನ್ನ ಉಲ್ಟಾ ಮಾಡು ಅಂತ ಕೊಟ್ಟಿದ್ದಾರೆ. ಸೊ q2 ಡಾಟ್ ಸ್ಟೋರ್ ಒರಿಜಿನಲ್ ಐಡಿಸ್ ಇದು ಕ್ವಶನ್ 2 ಅವ್ರದ್ದು ಮಾಡ್ಕೊಂಡಿದ್ದಾರೆ. ನಾವು ಮಾಡ್ಬೇಕಾಗಿರೋ ಕೋಡ್ ಇಲ್ಲಿ, ಇದನ್ನ ನಾವು ಇಟ್ಟಂಗೆ ಇಲ್ಲ. Swap the values to which a and b refer. If you get stuck, you can always uncomment or both the lines in the second. Okay, ನಮಗೆ ಫಸ್ಟ್ ಹಿಂಟ್ ನೋಡೋಣ, ಈ ಪ್ರಾಬ್ಲಮ್ ನ ಯಾವ ತರ ಸಾಲ್ವ್ ಮಾಡೋದು ಅಂತ. ಹಿಂಟ್, ಟ್ರೈ ಯೂಸಿಂಗ್ ಎ ಥರ್ಡ್ ವೇರಿಯಬಲ್. ಓಕೆ, ಸೊ ನಾನು ಎ ನ ಬಿ ನ ಇಂಟರ್ಚೇಂಜ್ ಮಾಡ್ಬೇಕು ಅಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಕಾಮನ್ ಆಗಿ ಅರ್ಥ ಮಾಡಿಸ್ಬೇಕು ಅಂದ್ರೆ, 2 ಚೇರ್ ಇದೆ ಅನ್ಕೊಳ್ಳಿ, 2 ಚೇರ್ ಅಲ್ಲಿ ನೀವು ನಿಮ್ ಫ್ರೆಂಡ್ ಕೂತಿದ್ದೀರಾ. ಓಕೆನಾ, ನೀವು ನಿಮ್ ಫ್ರೆಂಡ್ ಕೂತಿದ್ದೀರಾ, ನೀವಿಬ್ರು ಇಂಟರ್ಚೇಂಜ್ ಆಗ್ಬೇಕು ಅಂದ್ರೆ ಹೇಗ್ ಮಾಡ್ಬೋದು, ನಿಮ್ ಫ್ರೆಂಡ್ ಬಂದ್ಬಿಟ್ಟು ನಿಂತ್ಕೊಂಡು ನೀವು ನಿಂತ್ಕೊಂಡು ಮಾಡ್ಬೋದು, ಬಟ್ ಆ ತರ ಪ್ರೋಗ್ರಾಮಿಂಗ್ ಅಲ್ಲಿ ಆಗಲ್ಲ. ಅವಾಗ ಏನ್ ಮಾಡ್ತೀವಿ, ಇನ್ನೊಂದು ಡಮ್ಮಿ ಚೇರ್ ತಗೊಂತೀವಿ, ಥರ್ಡ್ ಚೇರ್. ಫಸ್ಟ್ ನೀವು ಆ ಚೇರ್ಗೆ ಹೋಗ್ತೀರಾ, ಅಂದ್ರೆ ಥರ್ಡ್ ಚೇರ್ಗೆ ಹೋಗ್ತೀರಾ, ನಿಮ್ ಫ್ರೆಂಡ್ ನಿಮ್ ಚೇರ್ಗೆ ಬರ್ತಾರೆ, ಆಮೇಲೆ ನೀವು ಆ ಡಮ್ಮಿ ಚೇರ್ ಇಂದ ನಿಮ್ ಫ್ರೆಂಡ್ ಚೇರ್ಗೆ ಬರ್ತೀರಾ. ಸೊ ಈ ತರ ಇಬ್ರು ಎದ್ಬಿಟ್ಟು ಸ್ವಾಪ್ ಮಾಡ್ದಂಗೆ ಲೆಕ್ಕ. ಬಟ್ ರಿಯಲ್ ಟೈಮ್ ಅಲ್ಲಿ ನಾನು ಕೊಟ್ಟಿದ್ದ ಎಕ್ಸಾಂಪಲ್ ನೀವೇನ್ ಮಾಡ್ತೀವಿ, ಇಬ್ರು ಎದ್ದು ನಿಂತ್ಕೊಂಡು ಆ ಕಡೆ ಈ ಕಡೆ ಕುತ್ಕೊಂಡ್ಬಿಡ್ತೀರಾ. ಆ ತರ ಪ್ರೋಗ್ರಾಮಿಂಗ್ ಅಲ್ಲಿ ಆಗಲ್ಲ, ಇಬ್ರು ಎದ್ದು ನಿಂತ್ಕೊಳ್ಳೋಕ್ಕಾಗಲ್ಲ, ಫಸ್ಟ್ ಅದು ಅಸೈನ್ ಮಾಡೇ ಮುಂದುವರಿಬೇಕು. ಸೊ ನಾನೇನ್ ಮಾಡ್ತೀನಿ, ಇಲ್ಲಿ ಅವ್ರು ಹಿಂಟ್ ಕೊಟ್ಟಿರೋ ಪ್ರಕಾರ ಕ್ರಿಯೇಟ್ ಎ ಡಮ್ಮಿ ವೇರಿಯಬಲ್ ಅಥವಾ ಹಿಂಟ್ ವೇರಿಯಬಲ್ ಅಂತ ಕೊಟ್ಟಿದ್ದಾರೆ. ಸೊ ಸಿ ಇಸ್ ಈಕ್ವಲ್ ಟು ಎ ಅಂತ ಮಾಡ್ತೀನಿ. ಸೊ ಫಸ್ಟ್ ಎ ವ್ಯಾಲ್ಯೂನ ತಗೊಂಡು ಹೋಗ್ಬಿಟ್ಟು ಸಿ ಅನ್ನೋ ಕಡೆ ಸೇವ್ ಮಾಡ್ತೀನಿ. ನಂತರ ಆ ಎ ಇವಾಗ ನಂಗೆ ಡೂಪ್ಲಿಕೇಟ್ ಆದಂಗೆ ಆಯ್ತಲ್ಲ, ಸಿ ಅಲ್ಲೂ ಇದೆ. ಸೊ ಬಿ ನ ತಗೊಂಡ್ ಬಂದು ಎಗೆ ಅಸೈನ್ ಮಾಡ್ತೀನಿ, ಮತ್ತೆ ಬಿ ಇಸ್ ಈಕ್ವಲ್ ಟು ಸಿ ಮಾಡ್ತೀನಿ. ಸೊ ಇವಾಗ ಏನಾಯ್ತು, ಈ ಸಿ ಅನ್ನೋದು ಒರಿಜಿನಲ್ ಎ ವ್ಯಾಲ್ಯೂನ ಹೋಲ್ಡ್ ಮಾಡಿದೆ. ಸೊ ಅದು ಇಲ್ಲಿಗೆ ಬಂತು ಅಂತ ನನ್ಗೆ ಅನ್ಸುತ್ತೆ. ನಮ್ಮ ಆನ್ಸರ್ನ ಇವಾಗ ಚೆಕ್ ಮಾಡೋಣ. ಸೊ ಕರೆಕ್ಟ್, ಇವ್ರು ಹೇಳ್ತಾರೆ ನೋಡಿ, ಮೋಸ್ಟ್ ಸ್ಟ್ರೈಟ್ ಫಾರ್ವರ್ಡ್ ಸೊಲ್ಯೂಷನ್ ಇಸ್ ಯೂಸ್ ಟು ಥರ್ಡ್ ವೇರಿಯಬಲ್ ಟೆಂಪರಲಿ. ಅಂದ್ರೆ ಇವಾಗ ಟೆಂಪ್, ನಾನು ಸಿ ಅಂತ ಕರೆದ್ರೆ ಇವ್ರು ಟೆಂಪ್ ಅಂತ ಕರೀತಾರೆ. ಟೆಂಪ್ ಇಸ್ ಈಕ್ವಲ್ ಟು ಎ, ಸೊ ಎ ಬಂದು ಟೆಂಪಲ್ ಕುತ್ಕೊಂತು, ಎ ಈಕ್ವಲ್ ಟು ಬಿ, ಸೊ ಬಿ ಬಂದು ಎ ಅಲ್ಲಿ ಕುತ್ಕೊಂತು. ಸೊ ಇವಾಗ ಬಿ ಖಾಲಿ ಇದೆ ಅಲ್ವಾ, ಬಿಗೆ ಏನ್ ಮಾಡ್ಬೇಕು, ಎ ಅಸೈನ್ ಮಾಡ್ಬೇಕು. ಎ ಇವಾಗ ಆಲ್ರೆಡಿ ಬಿ ಆಗಿದೆ, ಸೊ ಎ ಅಂತ ಮಾಡಕ್ಕಿಲ್ಲ, ಅದಕ್ಕೆ ಟೆಂಪಲ್ ವೇರಿಯಬಲ್ ನಾನು ತಗೊಂಡ್ ಬಂದು ಇಲ್ಲಿ ಹಾಕ್ತಾ ಇದೀನಿ. ಸೊ ಇದು ಕಾಮನ್ ಆಗಿ ಬಿಗಿನರ್ಸ್ ಮಾಡುವಂತ ಒಂದು ಸ್ನಿಪ್ಪೆಟ್ ಅಥವಾ ಕೋಡ್. ಇವ್ರು ಹೇಳ್ತಾ ಇದಾರೆ ನಿಮ್ಗೆ ಮೋರ್ ಅಂಡ್ ಮೋರ್ ಪೈಥಾನ್ ಗೊತ್ತಿದೆ ಅಂದ್ರೆ ಡೈರೆಕ್ಟ್ ಆಗಿ ಒಂದೇ ಲೈನ್ ಅಲ್ಲೇ ಮಾಡ್ಬೋದು, ಎ ಕಮ ಬಿ ಈಕ್ವಲ್ ಬಿ ಕಮ ಎ ಅಂದ್ರೆ ಅದು ಡೈರೆಕ್ಟ್ ಆಗಿ ವರ್ಕ್ ಆಗತ್ತೆ ಅಂತ. ಇದ್ರ ಬಗ್ಗೆ ನಮ್ಗೆ ಇನ್ನ ಕಾನ್ಸೆಪ್ಟ್ ಗೊತ್ತಿಲ್ಲ, ಮುಂದೆ ಗೊತ್ತಾಗತ್ತೆ. ಅದನ್ನ ಇವ್ರು ಹೇಳ್ತಾರೆ, ಟಪಲ್ಸ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ, ಅದು ಗೊತ್ತಾದ್ರೆ ನಿಮ್ಗೆ ಈ ತರ ಸ್ವಾಪಿಂಗ್ ಈಸಿ ಅಂತ.
ಸೊ ಈ ಸೊಲ್ಯೂಷನ್ ಇನ್ನೊಂದ್ಸಲಿ ಪ್ರಿಂಟ್ ಮಾಡಿ ನೋಡೋಣ ಸೆಕೆಂಡ್ ಕ್ವಶನ್ಗೆ ಅವ್ರು ಏನ್ ಮಾಡಿದ್ರು ಅಂತ. ಸೊ ಸ್ಟ್ರೈಟ್ ಫಾರ್ವರ್ಡ್ ಅವರು ಅದೇ ತರ ಮಾಡಿದ್ದಾರೆ, ಎ ಬಿ ಹತ್ರ ಎಕ್ಸ್ಪ್ಲೇನ್ ಮಾಡಿದ್ರು. ಇವಾಗ ಥರ್ಡ್ ಕ್ವಶನ್ ಅಥವಾ ಅಸೈನ್ಮೆಂಟ್ ಬಂದಿದೆ. ಇಲ್ಲೇನ್ ಹೇಳ್ತಾರೆ, ಆಡ್ ಪ್ಯಾರಾಂಥಿಸಿಸ್ ಟು ದ ಫಾಲೋಯಿಂಗ್ ಎಕ್ಸ್ಪ್ರೆಷನ್ ಸೊ ದಟ್ ಇಟ್ ಎವ್ಯಾಲ್ಯೂಯೇಟ್ಸ್ ಟು 1. ಓಕೆ, ಇದು ಅರ್ಥಮೆಟಿಕ್ ಆಪರೇಷನ್ಸ್ ನಾವು ಆಗ್ಲೇ ಡಿಸ್ಕಸ್ ಮಾಡಿರ್ತಾನೆ. ಮಲ್ಟಿಪಲ್ ವ್ಯಾಲ್ಯೂಸ್ ಇದೆ, ಜೊತೆ ಮಧ್ಯ ಆಪರೇಟರ್ಸ್ ಇದೆ. ಇದು ಯಾವ ತರ ರನ್ ಮಾಡ್ಬೇಕು ಅಂತ. ಇದು ಡೈರೆಕ್ಟ್ ಆಗಿ ಪೆಡ್ಮಾಸ್ ರೂಲ್ ಹಾಕಿದ್ರೆ ವರ್ಕ್ ಆಗೋಗುತ್ತೆ. ಬಟ್ ಇಲ್ಲಿ ನಮ್ ಕಂಡೀಷನ್ ಏನಂದ್ರೆ ವ್ಯಾಲ್ಯೂ 1 ಬರ್ಬೇಕು, ಆ ತರ ನಾನು ಮಾಡ್ಬೇಕು. ಸೊ ನಾನು ಇಲ್ಲಿ ಯೋಚನೆ ಮಾಡಿದ್ರೆ, ಓಕೆ ಲೆಟ್ಸ್ ಟೇಕ್ ಎ ಹಿಂಟ್ ತಗೊಂಡೆ ಮಾಡೋಣ. ಇಲ್ಲಿ ಹಿಂಟಿಗೆ ಬಂದು ರನ್ ಮಾಡಿದ್ರೆ, ಸಿ ಫಾಲೋಯಿಂಗ್ ಇಟ್ಸ್ ಡಿಫಾಲ್ಟ್ ಪೆಡ್ಮಾಸ್ ರೂಲ್ ರೆಕಾರ್ಡರ್ ಆಫ್ ಆಪರೇಷನ್ಸ್ ಪೈಥಾನ್ ವಿಲ್ ಡಿವೈಡ್ 3/2. ಹೌದಲ್ವಾ, ನಾನು ಅದೇ ಹೇಳಿದ್ದು. ಇದು ಫಸ್ಟ್ ಆಪರೇಷನ್ ಆಗುತ್ತೆ, ಮೈನಸ್ ಮತ್ತೆ ಇದಕ್ಕೆ ಯಾವ್ದು ಪ್ರಿಯಾರಿಟಿ ಇದೆ, ಇದಕ್ಕೆ. ದೆನ್ ಸಬ್ಟ್ರಾಕ್ಟ್ ಫ್ರಮ್ 2, it will force to subtract them, then subtract the result from 5. You need to add parenthesis first to perform the subtraction first. ಅದಕ್ಕೆ ಸೊ ಇದು ಫಸ್ಟ್ ನಮ್ಗೆ ಆಗ್ಬಾರ್ದು, ಫಸ್ಟ್ ಸಬ್ಟ್ರಾಕ್ಷನ್ ಆಗ್ಬೇಕಾಗಿರೋದ್ರಿಂದ ಸೊ ಇದಕ್ಕಿಂತ ಹೈಯರ್ ಪ್ರಿಯಾರಿಟಿ ಯಾವ್ದಿದೆ ಡಿವಿಷನ್, ಫ್ಲೋರ್ ಡಿವಿಷನ್ ಗಿಂತ ಅಂದ್ರೆ ಫಸ್ಟ್ ಪ್ಯಾರಾಂಥಿಸಿಸ್. ಸೊ 5 - 3 ಅನ್ನೋದೇನಾಯ್ತು 2 ಫ್ಲೋರ್ ಡಿವಿಷನ್ 2 ಅಂತ ಅಂದ್ರೆ 2/2 ಅಂದ್ರೆ ಏನು 1 ಅಂತ ಬರುತ್ತೆ. ಸೊ ಇದು ಕರೆಕ್ಟ್ ಆಗಿದೆ ಅಂತ ಅನ್ಸುತ್ತೆ. ರನ್ ಮಾಡೋಣ 1. ಸೊ ಅವ್ರು ಕೇಳಿದ್ದು ಎವ್ಯಾಲ್ಯೂಯೇಟ್ ಟು 1, ನಾವು ಮಾಡಿದ್ದು ಎವ್ಯಾಲ್ಯೂಯೇಟ್ ಟು 1. ಸೊ ಇದನ್ನ ನಾನು ರನ್ ಮಾಡಿದ್ರೆ 5 - 3 / 2 = 2 ಅಂತ ಬಂತು. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಬರ್ತದೆ, ಏನದು ಕ್ವಶನ್ಸ್ ಓಕೆ, ಒಂದು ಕ್ವಶನ್ ಪಕ್ಕ ಈ ತರ ಮೆಣಸಿನ್ಕಾಯಿನ ಹಾಕಿದ್ದಾರೆ ಅಂದ್ರೆ ಅದು ಖಾರ ತುಂಬಾ ಕಷ್ಟ ಆಗುತ್ತೆ ಅನ್ನೋ ತರ ಅರ್ಥ ಅಂತ. ಸೊ 3B ಅನ್ನೋದು ಇಷ್ಟೊತ್ತು ನೋಡಿದಕ್ಕಿಂತ ಸ್ವಲ್ಪ ಕಷ್ಟ ಇದೆ ಅಂತ ಹೇಳ್ತಾರೆ. ಸೊ ಆಡ್ ಪ್ಯಾರಾಂಥಿಸಿಸ್ ಟು ಫಾಲೋಯಿಂಗ್ ಎಕ್ಸ್ಪ್ರೆಷನ್ ಸೊ ದಟ್ ಇಟ್ ಎವ್ಯಾಲ್ಯೂಯೇಟ್ಸ್ ಟು 0. ಸೊ ಇಲ್ಲಿ ನೋಡಿ, ಹೌದು ಮುಂಚೆ ನೋಡಿದ್ನ ಬರೀ 3 ಇದಿತ್ತು, 2 ಆಪರೇಟರ್ ಇತ್ತು. ಬಟ್ ಇಲ್ಲಿ ಎಷ್ಟೊಂದು ನಂಬರ್ಸ್ ಇದೆ, ಎಷ್ಟೊಂದು ಆಪರೇಟರ್ಸ್ ಇದೆ, ಆನ್ಸರ್ 0 ಆಗ್ಬೇಕು ಕೊನೆಗೆ ಅಂತ ಹೇಳ್ತಾರೆ. ಸೊ ಮತ್ತೆ ಹಿಂಟ್ ತಗೊಳ್ಳೋಣ. ಇಲ್ಲಿ ಹಿಂಟ್ ತಗೊಂಡ್ರೆ ಯು ಮೇ ನೀಡ್ ಟು ಯೂಸ್ ಸೆವರಲ್ ಪೇರ್ ಆಫ್ ಪ್ಯಾರಾಂಥಿಸಿಸ್. ಯಾವಾಗ್ಲೂ ಅದು ಯೋಚನೆ ಮಾಡಿ, ಬರೀ ಒಂದೇ ಒಂದು ಬ್ರಾಕೆಟ್ಸ್ ಮಾತ್ರ, ಒಂದ್ ಸೆಟ್ ಮಾತ್ರ ಯೂಸ್ ಮಾಡ್ಬೇಕು ಅಂತಲ್ಲ, ಮಲ್ಟಿಪಲ್ ಆಗಿ ನೀವು ಯೂಸ್ ಮಾಡ್ಬೋದು. ಸೊ ಆನ್ಸರ್ ನಂಗೆ 0 ಬೇಕಲ್ವಾ, ನಾನು ಯೋಚನೆ ಮಾಡ್ತೀನಿ ಹೇಗ್ ಮಾಡ್ಬೋದು. ಓಕೆ, 2 - 1 + 1. ಓಕೆ, ನಾವೇನ್ ಮಾಡ್ಬೋದು, 1 + 1 ನ ಫಸ್ಟ್ ಮಾಡ್ಕೊಂಬೋಣ. 1 + 1 ಏನಾಯ್ತು 2. ಓಕೆನಾ, 2 - 2 ಏನಾಗುತ್ತೆ 0. ಸೊ 8 - 3 into 0, anything multiplied by 0 is 0. So answer obviously 0 ಆಗುತ್ತೆ. ಸೊ ಇದು ಒನ್ ಆಫ್ ದ ಮೆಥಡ್ಸ್. ನೀವು ಮಲ್ಟಿಪಲ್ ಯೂಸ್ ಮಾಡ್ಬೇಕಾಗಿರೋದ್ರಿಂದ ಬೇಕಾದ್ರೆ ಇಲ್ಲೂ ಒಂದೇ ಅಡಿಷನಲ್ ಬ್ರಾಕೆಟ್ ಹಾಕ್ಬೋದು. ಇದೇನ್ ಬೇಕಾಗಿರ್ಲಿಲ್ಲ, ಬಟ್ ಹಾಕಿದ್ರೆ ಇನ್ನ ಕ್ಲಾರಿಟಿ ಸಿಗುತ್ತೆ. 8 - 3 ಫಸ್ಟ್ ಆಗುತ್ತೆ 5. 5 × 2 - 2 0. ಸೊ 5 × 0 0ನೇ ಆಗುತ್ತೆ. ಸೊ ಇದು ಕರೆಕ್ಟ್ ಆಗಿದೆ ಅಂತ ಅನ್ಸುತ್ತೆ. ನೋಡಿ, ಇದು ಕರೆಕ್ಟ್ ಆಗಿ ಬಂದಿದೆ. ಸೊ ಇವ್ರ ಸೊಲ್ಯೂಷನ್ ಏನಿದೆ ಅಂತ ನೋಡೋಣ. 8 - 3 × 2 - 1 + 1. ದಿಸ್ ಇಸ್ ಒನ್ ಆಫ್ ದ ಸೊಲ್ಯೂಷನ್ಸ್. ಕರೆಕ್ಟ್, ನಾವು ಅದ್ರ ಪ್ರಕಾರನೇ ಮಾಡಿದ್ದೀವಿ. ಸೊ ಥರ್ಡ್ ಕ್ವಶನ್ ಕೂಡ ಮುಗಿಸಿದ್ವಿ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಅವ್ರು ಕೊಡ್ತಾರೆ. Alice, Bob and Carol have agreed to pool their Halloween candy and split it evenly among themselves. For the sake of their friendship, any candies left over would be smashed. If they bring home 91 candies, they will take 30 and smash them. Okay, ಇವ್ರೇನ್ ಅಂತ ಹೇಳ್ತಾರೆ, 3 ಜನ ಫ್ರೆಂಡ್ಸ್ ಯಾರ, ಆಲಿಸ್, ಬಾಬ್ ಮತ್ತೆ ಕ್ಯಾರಲ್ ಅಂತ. ಅವ್ರೇನ್ ಮಾಡ್ತಾರೆ, ಒಂದು ಕ್ಯಾಂಡೀಸ್ ನ ತಗೊಂಡ್ ಬಂದು ಒಂದ್ ಕಡೆ ಕೂತ್ಕೊಂತಾರೆ. ಒಬ್ಬೊಬ್ರು ಒಂದೊಂದು ರ್ಯಾಂಡಮ್ ಆಗಿ ಕ್ಯಾಂಡೀಸ್ ತಗೊಂಡ್ ಬರ್ತಾರೆ ಅಂತ ಇಟ್ಕೊಳ್ಳೋಣ. ಬಟ್ ಎಲ್ಲರೂ ಈಕ್ವಲ್ ಆಗಿ ಹಂಚ್ಕೊಳಕ್ಕೆ ಟ್ರೈ ಮಾಡ್ತಾರೆ. ಈಕ್ವಲ್ ಆಗಿ ಹಂಚ್ಕೊಂಡು ಅಕಸ್ಮಾತ್ ಏನ್ ಎಕ್ಸ್ಟ್ರಾ ಕ್ಯಾಂಡಿ ಬಂತು ಅಂದ್ರೆ ಅದನ್ನ ಅವರು ಸ್ಮ್ಯಾಶ್ ಮಾಡ್ತಾರೆ, ಯಾರು ತಿನ್ನೋದು ಬೇಡ ಅಂತ ಬಿಸಾಕ್ಬಿಡ್ತಾರೆ ಅಂತ ಅನ್ಕೊಳ್ಳೋಣ. ಆತರ ಮಾಡೋದಕ್ಕೆ ನೀನೊಂದು ಲಾಜಿಕ್ ಬರಿ ಅಂತ ಹೇಳ್ತಾರೆ. ಸೊ ಇಲ್ಲಿ ಅವ್ರೇನ್ ಮಾಡಿದ್ದಾರೆ, ಒಂದು ವೇರಿಯೇಬಲ್ಸ್ ರೆಪ್ರೆಸೆಂಟಿಂಗ್ ಯಾರ ಹತ್ರ ಎಷ್ಟೆಷ್ಟು ಕ್ಯಾಂಡಿ ಇದೆ ಅಂತ ಅವರೇ ಕೊಟ್ಟಿದ್ದಾರೆ. ಆಲಿಸ್ ಹತ್ರ 121 ಇದೆ, ಬಾಬ್ ಹತ್ರ 77 ಇದೆ, ಕ್ಯಾರಲ್ ಹತ್ರ 109 ಇದೆ. ನಾವು ಬರಿಬೇಕಾಗಿರೋ ಕೋಡು ಇಲ್ಲಿ = -1 ಅಂತ ಇದೆಯಲ್ಲ, ಇಲ್ಲಿ ನಾನು ಕೋಡ್ ನ ಬರಿಬೇಕು. ಸೊ ಇಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಇಲ್ಲಿ ನಾವು ಯೂಸ್ ಮಾಡಬೇಕು ರಿಮೈಂಡರ್ ಆಪರೇಷನ್. ಅಂದ್ರೆ ಎಲ್ಲಾರು ಹಂಚ್ಕೊಂಡ್ಮೇಲೆ ಎಷ್ಟು ಮಿಕ್ಕಿದೆ ಅಂತ ನೋಡ್ಕೊಂಡು ಅದನ್ನ ನಾವು ಸ್ಮ್ಯಾಶ್ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ನನಗೆ ಬೇಕಾದ್ದು ರಿಮೈಂಡರ್ ಅಥವಾ ಮಾಡ್ಯುಲಸ್ ಆಪರೇಷನ್. ಸೊ ಈ ಹಿಂಟ್ ಅಲ್ಲಿ ಏನಿದೆ ಅಂತ ನಾವು ಚೆಕ್ ಮಾಡೋಣ. ಫಸ್ಟ್ ಅನ್ಕಮೆಂಟ್ ಮಾಡಿ ಹಿಂಟ್ ನ ರನ್ ಮಾಡಿದ್ರೆ ಯು ವಿಲ್ ಪ್ರಾಬ್ಲಿ ವಾಂಟ್ ಟು ಯೂಸ್ ಮಾಡ್ಯುಲಸ್ ಆಪರೇಟರ್. ಅದನ್ನೇ ಇವ್ರು ಹೇಳ್ತಾರೆ, ನೀವು ಮಾಡ್ಯುಲಸ್ ಆಪರೇಟರ್ ಯಾಕಬೇಕು, ಇಲ್ಲಿ ರಿಮೈಂಡರ್ ನ ನಾನು ಯೂಸ್ ಮಾಡಬಾರ್ದು, ಅದನ್ನ ಸ್ಮ್ಯಾಶ್ ಮಾಡಬೇಕು. ಸೊ ನಾನು ಇಲ್ಲಿ ಬ್ರಾಕೆಟ್ಸ್ ಹಾಕೊಂತೀನಿ ಅಗೇನ್ ಜಸ್ಟ್ ಟು ಬಿ ವೆರಿ ಕ್ಲಿಯರ್. ಆಲಿಸ್ ಕ್ಯಾಂಡೀಸ್ ನ ಬಾಬ್ ಕ್ಯಾಂಡೀಸ್ ನ ಪ್ಲಸ್ ಕ್ಯಾರಲ್ ಕ್ಯಾಂಡೀಸ್ ನ ಆಡ್ ಮಾಡ್ಬೇಕು. ಫಸ್ಟ್ ಇದಿಷ್ಟು ಆಡ್ ಮಾಡಿದ್ರೆ ಸಾಲಲ್ಲ, ಡಿವಿಷನ್ ಅಂತ ಮಾಡಬಾರ್ದು. ಇಲ್ಲಿ ಮಾಡ್ಯುಲಸ್ ಮಾಡಿ ಎಷ್ಟರಿಂದ ಡಿವೈಡ್ ಮಾಡೋದು, 3 ಜನಕ್ಕೂ ಈಕ್ವಲ್ ಆಗಿ ಹಂಚೋದ್ರಿಂದ 3 ಅಂತ ಮಾಡ್ತೀನಿ. ನಿಮ್ಗೆ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ, ಇವಾಗ 10 ಕ್ಯಾಂಡಿ ಇತ್ತು ಅಂತ ಅನ್ಕೊಳ್ಳಿ. ಸೊ ಒಬ್ಬೊಬ್ಬರಿಗೆ 3 ಕ್ಯಾಂಡಿ ಬಂತು, ಒಂದು ಎಕ್ಸ್ಟ್ರಾ ಕ್ಯಾಂಡಿ ಬಂತು. ಸೊ ಒಂದು ಎಕ್ಸ್ಟ್ರಾ ಕ್ಯಾಂಡಿ ಹೇಗ್ ಬಂತು, 10 / 3 ಮಾಡಿದಾಗ ರಿಮೈಂಡರ್
1 ಉಳ್ಕೊಂತು. ಆ 1 ಅನ್ನೋದು ಎಕ್ಸ್ಟ್ರಾ. ಇಲ್ಲಿ ನಾವು ಸ್ಮ್ಯಾಶ್ ಮಾಡ್ಬೇಕು. ಸಿಮಿಲರ್ ಆಗಿ ಅವ್ರ ಹತ್ರ ಎಷ್ಟೇ ಕ್ಯಾಂಡೀಸ್ ಇರ್ಲಿ ಡಿವೈಡ್ ಬೈ 3 ಮಾಡಿದ್ರೆ ಅದು ಮಾಡ್ಯುಲಸ್ 3 ಮಾಡಿದ್ರೆ ಆನ್ಸರ್ ಬರುತ್ತೆ. ಅಕಸ್ಮಾತ್ ಕರೆಕ್ಟ್ ಆಗಿ ಹಂಚ್ಕೊಂಡ್ಬಿಟ್ರೆ ಕರೆಕ್ಟ್ ಆಗಿ ಡಿವೈಡ್ ಆಗಿ ವ್ಯಾಲ್ಯೂ 0 ಬಂತು ಅಂದ್ರೆ ಅರ್ಥ ಏನು ಸ್ಮ್ಯಾಶ್ ಮಾಡಕ್ಕೆ ಉಳಿದಿಲ್ಲ ಅಂತ. ಸೊ ರನ್ ಮಾಡೋಣ. ಕರೆಕ್ಟ್ ಅಂತ ಹೇಳಿದ್ದಾರೆ. ಸೊ ಸೊಲ್ಯೂಷನ್ ಒಂದ್ಸಲಿ ನೋಡ್ಬೋಣ. ಸೊ ಸೇಮ್ 3 ಆಡ್ ಮಾಡಿ ಅವ್ರ ಮಾಡ್ಯುಲಸ್ 3 ಇಂದ ಡಿವೈಡ್ ಮಾಡ್ತಾರೆ. ಸೊ ಇಲ್ಲಿಗೆ ಇವತ್ತಿನ ಡೇ 2 ಅಸೈನ್ಮೆಂಟ್ಸ್ ಕಂಪ್ಲೀಟ್ ಆಯ್ತು. ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ನಾವು ಫಂಕ್ಷನ್ಸ್ ಯಾವ ತರ ಬರೆಯೋದು ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಪೈಥಾನ್ ಪ್ರೋಗ್ರಾಮಿಂಗ್ ಅಲ್ಲಿ 10 ಟೈಮ್ಸ್ ಮೋರ್ ಪ್ರೊಡಕ್ಟಿವ್ ಆಗ್ತೀವಂತೆ. ಇವಾಗ ನಾವು ಕಲ್ತ್ಕೊಂಡಿರೋದು ಲೈಕ್ ಬೇಸಿಕ್ಸ್ ಆಫ್ ಇಟ್. ಇನ್ನೊಂದ್ ಸ್ವಲ್ಪ ಫಂಕ್ಷನ್ ಕಲ್ತೆ ಅಂದ್ರೆ ನೀನು ಇವತ್ತೇನ್ ಮಾಡ್ತೀವಿ ಅದು 10 ಟೈಮ್ಸ್ ಮೋರ್ ಪ್ರೊಡಕ್ಟಿವ್ ಆಗ್ತೀಯಾ ಅಂತ ಇಲ್ಲಿ ಹೇಳ್ತಾ ಇದಾರೆ. ಸೊ ನಮ್ ಜೊತೆ ನಾಳೆ ನೀವು ಇದೇ ತರ ಜಾಯಿನ್ ಆಗಿ ಫಂಕ್ಷನ್ಸ್ ಬರೆಯೋದು ಯಾವ ತರ ಪೈಥಾನ್ ಅಲ್ಲಿ ಅಂತ ಕಲ್ತ್ಕೊಳ್ಳೋಣ. ನೀವು ಇದೇ ರೀತಿ ಪೈಥಾನ್ ನ ಇನ್ನ ಡೀಟೇಲ್ ಆಗಿ ಕಲಿಬೇಕು, ಕ್ರಾಶ್ ಕೋರ್ಸ್ ಮುಖಾಂತರ ಕಲಿಬೇಕು ನಮ್ಮ ಕಲಿಯೋಣ ಯೂಟ್ಯೂಬ್ ಚಾನಲ್ಗೆ ಬನ್ನಿ. ಅಲ್ಲಿ ಪೈಥಾನ್ ಕ್ರಾಶ್ ಕೋರ್ಸ್ ಅಂತಾನೆ ಮಾಡಿದೀವಿ. ನೋಡಿ ಇಲ್ಲಿ ನಾವು ಬೇಸಿಕ್ ಆಗಿ ಇನ್ಸ್ಟಾಲೇಷನ್ ಮಾಡೋದು ಹೇಗೆ, ಪೈಥಾನ್ ನ ವೇರಿಯೇಬಲ್ಸ್ ಅಂದ್ರೆ ಏನು, ಇನ್ಪುಟ್ಸ್ ತಗೊಳ್ಳೋದು ಹೇಗೆ, ಟೈಪ್ ಕನ್ವರ್ಷನ್, ಅದೇ ಇವಾಗ ಟೈಪ್ಸ್ ತೋರಿಸಿದ್ನಲ್ಲ ನಿಮಗೆ ಫ್ಲೋ ಟು ಇಂಟ್ ಅದೆಲ್ಲ ಹೇಗೆ, ಸ್ಟ್ರಿಂಗ್ಸ್ ಅಂದ್ರೆ ಏನು, ಏನೇನು ಆಪರೇಟರ್ಸ್ ಬರುತ್ತೆ, ಇಫ್ ಸ್ಟೇಟ್ಮೆಂಟ್ಸ್ ಮಾಡೋದು ಹೇಗೆ, ಮತ್ತೆ ಲಿಸ್ಟ್ ಟಪಲ್ಸ್ ರೇಂಜಸ್ ಅಂದ್ರೆ ಏನು, ಎಲ್ಲಿ ಯೂಸ್ ಮಾಡ್ತೀವಿ, ವೈಲ್ ಅಂಡ್ ಫಾರ್ ಲೂಪ್ ಯಾವ ತರ ನೋಡ್ಕೋಬೇಕು ಅನ್ನೋದನ್ನೆಲ್ಲ ಕವರ್ ಮಾಡಿದೀವಿ. ಅದು ಕ್ರಾಶ್ ಕೋರ್ಸ್. ಜಸ್ಟ್ 1 hour 47 minutes ಅಲ್ಲಿ ನೀವು ಇದನ್ನ ಕಂಪ್ಲೀಟ್ ಮಾಡಬಹುದು. ಒಂದ್ ಲೆಂತ್ ಅಲ್ಲೇ ನಿಮ್ಗೆ ವಿಡಿಯೋ ಸಿಗತ್ತೆ. ಇದನ್ನ ನೀವು ಆಕ್ಸೆಸ್ ಮಾಡ್ಬೇಕಂದ್ರೆ ನಮ್ಮ ಯೂಟ್ಯೂಬ್ ಕಲಿಯೋಣಕ್ಕೆ ಚಾನಲ್ಗೆ ಬಂದ್ರೆ ಡೈರೆಕ್ಟ್ ಆಗಿ ಸಿಗತ್ತೆ. ಹಾಗೆ ಚಾನಲ್ ಬಂದು ವಿಡಿಯೋ ಮಾಡಿದಾಗ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಯಾಕಂದ್ರೆ ನೆಕ್ಸ್ಟ್ ಸೆಟ್ ಆಫ್ ವಿಡಿಯೋಸ್ ನಿಮ್ಗೆ ಈಸಿಯಾಗಿ ನಾವು ತಲುಪಿಸಬಹುದು. ಅದೇ ರೀತಿ ನಮ್ ಕಲಿಯೋಣ ವೆಬ್ಸೈಟ್ ನೀವೇನಾರ ಬಂದು ರಿಜಿಸ್ಟರ್ ಆಗ್ತೀರಾ ಅಂದ್ರೆ ನೋಡಿ ಇಲ್ಲಿ ಅನೇಕ ಪ್ರೋಗ್ರಾಮಿಂಗ್ ಕೋರ್ಸಸ್ ಇದೆ, ನಾನ್ ಟೆಕ್ನಿಕಲ್ ಕೋರ್ಸಸ್ ಇದೆ, ಡೇಟಾ ವೇರ್ಹೌಸಿಂಗ್, HTML, ಜಾವಾ, ಬೇಸಿಕ್ಸ್ ಆಫ್ ಅಕೌಂಟಿಂಗ್, ಈ ತರ 10 ಹಲವು ಕೋರ್ಸ್ ಇದೆ. ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆಯೋ ಅದಕ್ಕೆ ರಿಜಿಸ್ಟರ್ ಆಗಿ ಆರಾಮಾಗಿ ಮಾಡಿ. ಬೆಸ್ಟ್ ಪಾರ್ಟ್ ನೀವೇ ಗಮನಿಸ್ತಾ ಇದ್ದೀರಾ, ಎಲ್ಲಾ ಕೋರ್ಸಸ್ ಫ್ರೀ ಅಥವಾ ₹0 ಕರೆಂಟ್ಲಿ. ಸೊ ಇದನ್ನ ನೀವು ಸದುಪಯೋಗ ಪಡಿಸ್ಕೊಳ್ಳಿ. ನಿಮ್ ಫ್ರೆಂಡ್ಸ್ಗೂ ಕೂಡ ಈ ವಿಷಯನ ತಿಳಿಸಿ. ಮತ್ತೆ ನಾಳೆ ಸಿಗೋಣ. ಧನ್ಯವಾದಗಳು.